ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂದರಂಗಾರ್ಯಸ್ಥಿರಂ ವಿಜೇತಾಂ ಭುವಿ ನಿಸ್ತಾತ್ಮೀಯಫಲಂ ವರಪ್ರದಗುರಂ ವೈರಾಗ್ಯಭಾಗ್ಯೋ ದಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षण इति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं दत्तमस्तामलकथाङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिणोपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं साधर्मचर्यं शौरेः सम्मन्त्रितजगद्धितामनुग्रहमयीं वन्दे विद्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं पदाम्भोरुहध्यानविध्वस्ताशेषकल्मषः वस्तुतामुपयातोऽहं यामुनेयं नमामि तम् इति परिपृढोद्गीता नाम दर्शेदञ्जसा निगमपरिषन्नेदीयां संनिरामयमाशयम् जननपदवीयातायातश्रमापहरां धियं जनेतु समे देव श्रीमान् धनञ्जय सारथिः सन्तस्सारलिनः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ಜ್ಞಾನಯೋಗಗಳಲ್ಲಿ ಕರ್ಮಯೋಗದ ಒಂದು ಪ್ರಾಧಾನ್ಯವನ್ನೇ ತಿಳಿಸಿ ಸಾಮಾನ್ಯ ಜನರಿಗೆ ಮುಮುಕ್ಷುವಾದವರಿಗೆ ಅದುವೇ ಮಾಡಬೇಕಾದ್ದು. ಆದ್ದರಿಂದ ಒಬ್ಬ ಶಿಷ್ಟನಾದವನು ಲೋಕಸಂಗ್ರಹಕ್ಕೋಸ್ಕರ ಅದನ್ನೇ ಮಾಡಬೇಕು, ಲೋಕದವರಿಗೆ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋದರಿಂದ ಸಾಮಾನ್ಯವಾದ ಆತ್ಮಜ್ಞಾನವುಳ್ಳವರು ಆತ್ಮಜ್ಞಾನವನ್ನು ಪಡೆದುಕೊಂಡು ಮುಂದೆ ಭಕ್ತಿಯೋಗ ಮಾಡಿ ಮೋಕ್ಷ ಪಡೆದುಕೊಳ್ಳೋಕೆ ಇಚ್ಛೆ ಇರುವವರು ತಮಗೆ ಯಾವುದರಲ್ಲಿ ಅಧಿಕಾರ ಅನ್ನೋದನ್ನು ತಿಳಿಯದೆ ಶಿಷ್ಟರು ಮಾಡುವುದನ್ನು, ಅವರ ಆಚರಣೆಯನ್ನು ಹೇಗೆ ಅವರು ಯಾವ ಪ್ರಕಾರಗಳಿಂದ ಮಾಡ್ತಾರೋ ಅದನ್ನೇ ನೋಡಿ ಅದಕ್ಕೆ ಅನುಗುಣವಾಗಿ ಅವರನ್ನು ಅನುಸರಿಸ್ತಾರೆ. ಆಗ ಒಬ್ಬ ಶಿಷ್ಟನಾದವನು ತನ್ನ ಶಕ್ತಿಯ ಪ್ರಕಾರ ತನಗೆ ಇಚ್ಛೆ ಇರುವ ಉಪಾಯವನ್ನೇ ಅನುಸರಿಸಿದರೆ ಲೋಕದವರಿಗೆ ಅದು ಸಾಧ್ಯವಿಲ್ಲದೆ ಅವರು ಅದರಿಂದ ಕಷ್ಟಪಡ್ತಾರೆ, ಅವರಿಗೆ ಉಭಯ ಭ್ರಷ್ಟ, ಅದರಿಂದ ಇವನಿಗೂ ಪಾಪ ಬರುತ್ತೆ ಅಂತ ಹೇಳಿಬಿಟ್ಟು ಕರ್ಮಯೋಗದ ಒಂದು ಪ್ರಾಧಾನ್ಯವನ್ನು ಇಲ್ಲಿ ಹೇಳ್ತಾ ಇರುವ ಶ್ಲೋಕಗಳೇ ಇಲ್ಲಿ ಲೋಕ ಸಂಗ್ರಹ ಅನ್ನುವ ಒಂದು ಮುಖ್ಯವಾದ ವಿಷಯ. ಆ ಒಂದು ದೃಷ್ಟಿಯಿಂದಲೂ ಒಬ್ಬ ತಿಳಿದವನು ಕರ್ಮಯೋಗವನ್ನೇ ಮಾಡಬೇಕು. ಜ್ಞಾನಯೋಗಕ್ಕೆ ಅಧಿಕಾರವಿದ್ದರೂ ಕೂಡ ಕರ್ಮಯೋಗವನ್ನೇ ಮಾಡಬೇಕು. ಇಲ್ಲದೆ ಲೋಕದವರಿಗೆ ತಪ್ಪಾದ ಮಾರ್ಗದರ್ಶನ ಮಾಡಿದ್ರೆ ಅವರು ಕರ್ಮವನ್ನು ಬಿಟ್ಟು ಜ್ಞಾನಯೋಗವನ್ನು ಮಾಡಲು ಅಶಕ್ತರಾಗಿ ಅವರು ನಷ್ಟರಾಗ್ತಾರೆ ಅನ್ನುವ ಒಂದು ವಿಷಯವನ್ನ ಇಲ್ಲಿ ಸಕ್ತಾಹ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷು ಲೋಕಸಂಗ್ರಹಂ
ನ ಬುದ್ಧಿಭೇದಂ ಜನಯತೆ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತೆ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. 2 ಶ್ಲೋಕಗಳಲ್ಲಿ ಅದರಲ್ಲಿ ಭಾಷ್ಯವನ್ನು ನೋಡಿದ್ವಿ. ಅವಿದ್ವಾಂಸಃ ಮತ್ತು ವಿದ್ವಾಂಸಃ ಅಂತ ಹೇಳುವುದು ಏನು ತಿಳಿಯದವರು ಅನ್ನುವ ಅರ್ಥವಲ್ಲ, ಆತ್ಮಜ್ಞಾನವನ್ನು ಪೂರ್ಣವಾಗಿ ತಿಳಿಯದವರು, ಆತ್ಮನಿ ಅಕೃತ್ಸ್ನವಿದಃ ಅನ್ನುವ ಅರ್ಥವನ್ನು ಅಲ್ಲಿ ಭಾಷಿಕಾರರು ತಿಳಿಸಿದ್ರು. ಪ್ರಕರಣಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿಯೇ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಕರ್ಮದಲ್ಲಿಯೇ ಸಂಘವುಳ್ಳವರಾಗಿ ಕರ್ಮವನ್ನು ಮಾಡುವುದೇ ಅವರಿಗೆ ಸಾಧ್ಯವಾಗಿರುವಾಗ ಆತ್ಮನಲ್ಲಿ ಅವರಿಗೆ ಪೂರ್ಣವಾದ ಜ್ಞಾನವಿಲ್ಲ. ಆದ್ದರಿಂದ ಆತ್ಮಜ್ಞಾನದ ಅಭ್ಯಾಸವನ್ನು ಉಳ್ಳಂತಹ ಜ್ಞಾನಯೋಗವನ್ನು ಮಾಡಲು ಅವರಿಗೆ ಅಧಿಕಾರ ಇನ್ನೂ ಸಿದ್ಧಿಯಾಗಿರೋದಿಲ್ಲ. ಕರ್ಮಯೋಗದಲ್ಲಿ ಅಧಿಕಾರವಿದೆ. ಆದ್ದರಿಂದ ಅವರು ಕರ್ಮಯೋಗವನ್ನೇ ಮಾಡಬೇಕು. ಆ ರೀತಿಯಲ್ಲಿಯೇ ಒಬ್ಬ ತಿಳಿದವನು ಜ್ಞಾನಯೋಗಕ್ಕೆ ಅಧಿಕಾರವಿರುವವನು ಕೂಡ ಕರ್ಮಯೋಗವನ್ನೇ ಮಾಡಬೇಕು. ಲೋಕವನ್ನು ರಕ್ಷಣೆಗೋಸ್ಕರ, ಲೋಕದ ರಕ್ಷಣೆಗೋಸ್ಕರ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿತು. ಅವರಿಗೆ ಆತ್ಮಜ್ಞಾನದಲ್ಲಿ ಪೂರ್ಣವಾಗಿ ಜ್ಞಾನವಿಲ್ಲದೆ ಇರುವುದರಿಂದ ಅಜ್ಞರಾದವರು ಜ್ಞಾನಯೋಗ ಸ್ವೀಕಾರ ಮಾಡಲು ಶಕ್ತಿ ಇಲ್ಲ ಅವರಿಗೆ. ಉಪಾದಾನ ಅಶಕ್ತಾನ. ಆದರೆ ಮುಮುಕ್ಷುತ್ವವಿದೆ. ಅವರು ಕರ್ಮದಲ್ಲಿಯೇ ಅವರಿಗೆ ಸಂಘ ಸಾಧ್ಯ. ಅನಾದಿ ಕರ್ಮ ವಾಸನೆಯಿಂದ ಕರ್ಮದಲ್ಲಿಯೇ ಅವರಿಗೆ ನಿಯತವಾಗಿದೆ ಅದು. ಆದ್ದರಿಂದ ಕರ್ಮಯೋಗಕ್ಕೆ ಅಧಿಕಾರಿಗಳಾಗಿದ್ದಾರೆ. ಅವರು ಕರ್ಮಯೋಗವನ್ನು ಬಿಟ್ಟು ಬೇರೆ ಯಾವುದನ್ನು ಆತ್ಮಾವಲೋಕನ ಸಾಧನ ಅಂತ ತಿಳಿದರೆ ಅವರಿಗೆ ಬುದ್ಧಿಭೇದವನ್ನು ಉಂಟು ಮಾಡಿದಾಗುತ್ತೆ. ಅಂದರೆ ಅವ್ರನ್ನ ತಪ್ಪಾದ ಮಾರ್ಗದಲ್ಲಿ ತಪ್ಪಾದ ವಿಷಯವನ್ನು ಅವರಿಗೆ ತಿಳಿಸಿದ ಹಾಗಾಗುತ್ತೆ. ಆದ್ದರಿಂದಲೇ ಆತ್ಮವನ್ನು ಪೂರ್ಣವಾಗಿ ತಿಳಿದು ಜ್ಞಾನಯೋಗಕ್ಕೆ ಶಕ್ತಿ ಇದ್ದರೂ ಕೂಡ ಅವರಿಗೆ ಹಿಂದೆ ಹೇಳಿದಂತೆಯೇ ಕರ್ಮಯೋಗವನ್ನೇ ಅವರು ಮಾಡಬೇಕು. ಯಾಕೆ ಅಂದರೆ ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆಯೇ ಕರ್ಮಯೋಗವು ಕೂಡ ಆತ್ಮಾವಲೋಕವನ್ನು ಪಡೆಯಲು ಸಾಧನ ಅನ್ನುವುದನ್ನು ಆ ಒಂದು ದೃಷ್ಟಿಯಿಂದ ಅವರು ಕೂಡ ಕರ್ಮಯೋಗವನ್ನೇ ಮಾಡಬೇಕು. ಅದರಿಂದ ಎಲ್ಲರಿಗೂ ಕೂಡ ಲೋಕಕ್ಕೆ ಉಪಯುಕ್ತವಾಗುತ್ತೆ. ಆ ರೀತಿ ಮಾಡಿದ್ರೆ ಲೋಕದವರಿಗೆ ಅವರಿಗೆ ಪ್ರೀತಿಯನ್ನು ಉಂಟು ಮಾಡಬೇಕು ಅಂದರು. ಇಲ್ಲಿ ಜೋಷಯೇತ್ ಸರ್ವಕರ್ಮಾಣಿ. ಜೋಷಯೇತ್ ಅಂದರೆ ಜುಷಿ ಪ್ರೀತಿ ಸೇವನೆಯೋಹೋ ಅಂತ ಧಾತು, ಅದರಿಂದ ಬಂದದ್ದು. ಅವರಿಗೆ ಪ್ರೀತಿಯನ್ನು ಉಂಟು ಮಾಡುವ ಹಾಗೆ ಮಾಡಬೇಕು. ಕರ್ಮಯೋಗದಲ್ಲಿಯೇ ಪ್ರೀತಿ ಉಂಟವಾಗಿ ಕರ್ಮಯೋಗವನ್ನು ಮಾಡಿ ಆತ್ಮಾವಲೋಕನವನ್ನು ಪಡೆದುಕೊಳ್ಳುವ ಹಾಗೆ ಸಹಾಯ ಮಾಡಿದ ಹಾಗೆ ಆಗುತ್ತೆ. ಆಗ ತಿಳಿದವರು ಅದನ್ನು ಇಲ್ಲಿ ಭಾಷಿಕಾರರು ತಿಳಿಸಿದರು ವ್ಯಾಖ್ಯಾನದಲ್ಲಿ. ಅದಕ್ಕೆ ತಾತ್ಪರ್ಯ ಚಂದ್ರಿಕೆಯನ್ನು ನೋಡಬೇಕಾಗಿತ್ತು ಹೋದ ಕ್ಲಾಸಿನಲ್ಲಿ. ಲೋಕಸ್ಯ ಕರ್ಮಯೋಗ ಜ್ಞಾನಯೋಗಯೋ ಅಧಿಕಾರ ಅನಧಿಕಾರ ಪ್ರಕಾರ ವಿದುಷಸ್ತು ಸ್ವಾಧಿಕಾರ ತಿರಸ್ಕಾರೇಣ ತದಧಿಕಾರ ಅನುರೂಪ ಆಚರಣಂ ಲೋಕಸಂಗ್ರಹ ಪ್ರಕಾರಶ್ಚ ಉಚ್ಯತೆ. ಈ ಶ್ಲೋಕಗಳಲ್ಲಿ ಹೇಳುತ್ತಿರುವ 2 ಶ್ಲೋಕಗಳಲ್ಲಿ ಏನು ವಿಷಯ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಹೇಳಲ್ಪಟ್ಟಿದೆ ಅಂದರೆ ಲೋಕದಲ್ಲಿರುವ ಜ್ಞಾನಯೋಗ ಕರ್ಮಯೋಗಗಳಿಗೆ ಯಾರಿಗೆ ಅಧಿಕಾರ, ಯಾವರಿಗೆ ಅಧಿಕಾರವಿಲ್ಲ. ಮತ್ತೆ ತಿಳಿದವರಿಗೆ ಆತ್ಮಜ್ಞಾನವನ್ನು ಉಳ್ಳವರಿಗೆ ಜ್ಞಾನಯೋಗ ಮಾಡುವುದಕ್ಕೆ ಸಾಧ್ಯ. ಅವರು ಅದನ್ನು ಧ್ಯಾನ ಮಾಡಿ ಜ್ಞಾನಯೋಗ ಮಾಡಬಹುದು. ಆತ್ಮಜ್ಞಾನವಿದೆ, ಆದರೆ ಇನ್ನೂ ಆತ್ಮಾವಲೋಕನ ಅವರಿಗೆ ಉಂಟಾಗಿಲ್ಲ. ಅವರಿಗೆ ಜ್ಞಾನಯೋಗ ಮಾಡುವುದಕ್ಕೆ ಅಧಿಕಾರವಿರಬಹುದು. ಆದರೂ ಆ ಅಧಿಕಾರವನ್ನು ಬಿಟ್ಟು ಲೋಕದವರ ಅಧಿಕಾರಕ್ಕೆ ಅನುರೂಪವಾದ ಆಚರಣೆಯನ್ನು ಮಾಡೋದೇ ಲೋಕಸಂಗ್ರಹ ಅಂತ ಹೇಳಲ್ಪಡುವುದು. ಆ ಲೋಕಸಂಗ್ರಹ ಪ್ರಕಾರ ಹೇಗೆ ಎನ್ನುವುದು 2 ಶ್ಲೋಕಗಳಲ್ಲಿ ಹೇಳಲ್ಪಡುತ್ತೆ. ಯಾಕೆ ಅಂದರೆ ಕರ್ಮಯೋಗವಾಗಲಿ ಜ್ಞಾನಯೋಗವಾಗಲಿ ಆತ್ಮಾವಲೋಕನ ಫಲ ಸಿದ್ಧಿಸಿಬಿಟ್ರೆ ಅಲ್ಲಿಗೆ ಮುಗಿದು ಹೋಗುತ್ತೆ. ಅದಕ್ಕೆ ಮುಂದೆ ಕರ್ಮಯೋಗ ಜ್ಞಾನಯೋಗ ಸಾಧನ ಮುಗಿಯಿತು. ಫಲಪರ್ಯಂತವಾಗಿ ಮಾಡಬೇಕು ಸಾಧನವನ್ನು. ಆದ್ದರಿಂದ ಇವರು ಕೂಡ ಜ್ಞಾನಯೋಗವನ್ನು ಮಾಡೋಕ್ಕೆ ಅಧಿಕಾರಿಗಳು ಅಂತ ಹೇಳಿದ್ರೆ ಆತ್ಮಜ್ಞಾನವಿದೆ, ಆದರೆ ಅವರಿಗೆ ಇನ್ನೂ ಆತ್ಮಾವಲೋಕನ ಸಿದ್ಧಿಯಾಗಿಲ್ಲ. ಜ್ಞಾನಯೋಗ ಮಾಡಿ ಪಡೆದುಕೊಳ್ಬೇಕು. ಅದಕ್ಕೆ ಅಧಿಕಾರವಿದೆ ಶಕ್ತರಿಗೆ. ಆದರೂ ಲೋಕದವರ ದೃಷ್ಟಿಯಿಂದ
ಕರ್ಮಯೋಗವನ್ನೇ ಮಾಡಿ ಅದರ ಮೂಲಕವೇ ಆತ್ಮಾವಲೋಕವನ್ನು ಪಡೆದುಕೊಳ್ಳಬಹುದು ಅಂತ ದೃಷ್ಟಿ, ಅದನ್ನು ಲೋಕದವರಿಗೆ ತಿಳಿಸಿ ಅದರಲ್ಲಿ ಅವರಿಗೆ ಪ್ರೀತಿ ಉಂಟಾಗುವಂತೆ ಮಾಡಿ, ಲೋಕದವರು ಅಶಕ್ತರಾದವರು, ಕರ್ಮಯೋಗದಲ್ಲಿಯೇ ಅಧಿಕಾರವಿರುವವರು ಅದರ ಮೂಲಕವೇ ಆತ್ಮಜ್ಞಾನವನ್ನು ಪಡೆದುಕೊಳ್ಳುವ ಹಾಗೆ ಮಾಡಬೇಕು ಅನ್ನೋದು, ಅದು ಅವರಿಗೆ ಒಂದು ಜವಾಬ್ದಾರಿ. ಜ್ಞಾನಿಗಳಿಗೆ ಲೋಕದಲ್ಲಿ ಈ ರೀತಿಯಾದ ಒಂದು ಜವಾಬ್ದಾರಿ ಇದೆ. ಲೋಕ ಸಂಗ್ರಹ ಅಂತ ಹೇಳುವುದು ಒಂದು ರೆಸ್ಪಾನ್ಸಿಬಿಲಿಟಿ ಅವರಿಗೆ. ಮಿಕ್ಕವರಿಗೆ ಮಾರ್ಗದರ್ಶನ ಮಾಡಬೇಕಾದ್ದು. ಅವರನ್ನ ತಪ್ಪುದಾರಿಗೆ ಹೇಳಿದರೆ ಇವರಿಗೆ ಪಾಪ ಉಂಟಾಗುತ್ತೆ. ಅದರಿಂದ ತಮ್ಮ ಸಿದ್ಧಿಯು ಸಿಕ್ಸೋದಿಲ್ಲ, ತಮಗೆ ಬೇಕಾದ ಫಲವು ಅನ್ನೋದು ಹಿಂದೆ ಹೇಳಿದ್ರು. ಅವೇದನಂ ಪ್ರಸ್ತುತ ವಿಷಯಂ. ಆದ್ದರಿಂದ ಅವೇದನಂ ಅಂತ ಹೇಳಿದ್ರೆ ಅವಿದ್ವಾಂಸಃ, ತಿಳಿಯದವರು ಅಂತ ಹೇಳಿದ್ರೆ ಇಲ್ಲಿ ಪ್ರಸ್ತುತವಾದ ವಿಷಯ. ಕರ್ಮಯೋಗ ಜ್ಞಾನಯೋಗಗಳು ಇಲ್ಲಿ ಪ್ರಸ್ತುತವಾಗಿರೋದು. ಆದ್ದರಿಂದ ಆತ್ಮನಿ ಅಕೃತ್ಸ್ನವಿದ, ಆತ್ಮನಲ್ಲಿ ಪೂರ್ಣವಾಗಿ ಆತ್ಮಜ್ಞಾನವಿಲ್ಲದವರು ಅಂತ ಅರ್ಥ. ಏವಂ ಉತ್ತರತ್ರ ವಿದ್ವಾನ್ ಜ್ಞಾನ ವಿದ್ವಾನ್ ಅಜ್ಞಾನಂ ವಿದ್ವಾನ್ ಅಜ್ಞಾನಂ ಇತಿ ಶಬ್ದಯೋ ಅಪಿ ದ್ರಷ್ಟವ್ಯಂ. ವಿದ್ವಾನ್ ಅಂದರೆ ಪೂರ್ಣವಾಗಿ ಆತ್ಮಜ್ಞಾನ ಉಳ್ಳವನು, ಜ್ಞಾನಿ ಇಲ್ಲದವನು ಅಂದರೂ ವಿದ್ವಾನ್ ಅಜ್ಞಾನಂ ಇತ್ಯಾದಿ. ಅವರಿಗೂ ಕೂಡ ಅದೇ ರೀತಿಯಲ್ಲಿ ಅರ್ಥ ಮಾಡಬೇಕು. ಇದೆಲ್ಲವೂ ಕೂಡ ಆತ್ಮಜ್ಞಾನದ ವಿಷಯದಲ್ಲಿ ಮಾತ್ರವೇ ಅಂತ ಅರ್ಥ. ಏನು ತಿಳಿಯದವರು ಅಂತ ಅರ್ಥವಲ್ಲ ಅವಿದ್ವಾಂಸರು ಅಂತ ಹೇಳಿದ್ರೆ. ಅತ್ಯಂತ ಅನಾತ್ಮಜ್ಞತಾ ವಿದಾಸಾಯ ಅಕೃತ್ಸ್ನ ಶಬ್ದ. ಆದ್ದರಿಂದ ಆತ್ಮಜ್ಞಾನವೇ ಇಲ್ಲ ಸ್ವಲ್ಪವೂ ಅನ್ನೋದು ಅರ್ಥವಲ್ಲ, ಪೂರ್ಣವಾಗಿ ತಿಳಿದಿಲ್ಲ ಅವರು. ಆದ್ದರಿಂದ ಜ್ಞಾನಯೋಗ ಮಾಡುವುದಕ್ಕೆ ಅವರಿಗೆ ಸಾಧ್ಯವಿಲ್ಲ. ಪೂರ್ವೋಕ್ತಂ ಪ್ರಕೃತಿ ಸಂಬಂಧೇನ ಕರ್ಮಣಃ ಅವರ್ಜನೀಯತ್ವಂ ಸಕ್ತಾಃ ಇತ್ಯನೇನ ವಿವಕ್ಷಿತಂ ಇತಿ ಅಭಿಪ್ರಾಯೇಣ ಕರ್ಮಣಿ ಅವರ್ಜನೀಯ ಸಂಬಂಧಾಃ. ಆದ್ದರಿಂದ ಇವರಿಗೆ ಪ್ರಕೃತಿ ಸಂಬಂಧದಿಂದ ಕರ್ಮಗಳಲ್ಲಿ ತಪ್ಪಿಸಲಾಗದ ಒಂದು ಸಂಘ ಇದೆ ಅವರಿಗೆ. ಆದ್ದರಿಂದ ಕರ್ಮಣಿ ಅವರ್ಜನೀಯ ಸಂಬಂಧಾಃ, ಪ್ರಕೃತಿ ಸಂಬಂಧದಿಂದ ತಪ್ಪಿಸಿಕೊಳ್ಳಲಾಗದಂತಹ ಒಂದು ಸಂಬಂಧ ಇನ್ನೂ ಇದೆ ಅವರಿಗೆ ಕರ್ಮಗಳಲ್ಲಿ. ಅದು ಪೂರ್ವ ವಾಸನೆಯಿಂದ ಅತಯ ಮಾಡುವ ಹಾಗೆ ಇವರಿಗೆ ಪ್ರಚೋದನೆ ಮಾಡುತ್ತೆ. ಅವಿದ್ವಾಂಸಃ ಕರ್ಮಣಿ ಸಕ್ತಾಃ ಅನ್ನೋದು ಎರಡು ಇತ್ಯುಭಯಂ ನ ಸಾಂಸಾರಿಕ ಕರ್ಮ ತತ್ಪುರುಷ ವಿಷಯ. ಇಲ್ಲಿ ಪ್ರಕರಣಕ್ಕೆ ಇರೋದರಿಂದ ಹಾಗೆ ಸಾಂಸಾರಿಕವಾದ ಕರ್ಮಗಳ ವಿಷಯವಲ್ಲ. ಹಾಗಿದ್ದರೆ ಕರ್ಮಯೋಗಮಪಿ ಪರಿತ್ಯಜ್ಯ ಸಾಂಸಾರಿಕ ಕರ್ಮಣ್ಯೇವ ವಿದುಷ ಅಪಿ ಅನುಷ್ಠೇಯಾನಿ ಸ್ಯುವನ್ನ. ಮುಮುಕ್ಷುಗಳ ವಿಷಯವೇ ಇಲ್ಲಿ ಹೇಳ್ತಾ ಇರೋದ್ರಿಂದ ಆ ರೀತಿಯ ನಾವು ತೆಗೆದುಕೊಳ್ಬೇಕು ಅಂತ ಅರ್ಥ ಇಲ್ಲಿ. ಹೇಗೆ ಈ ರಾಮಾವತಾರ ಮೊದಲಾಗಲಿ ಶ್ರೀರಾಮನೆಲ್ಲ ಎಷ್ಟೋ ಇದನ್ನೆಲ್ಲ ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಿದ್ರು ಅಂತೆಲ್ಲ ಹೇಳಲ್ಪಟ್ಟಿದೆ ಅಲ್ಲೆಲ್ಲ. ಆದರೆ ಅದೆಲ್ಲ ಅವರು ಹೇಗೆ ಮಾಡಿದ್ರು, ಅದೆಲ್ಲ ಯಾಗಗಳು ಮಾಡೋಕ್ಕೂ ಕೂಡ ಸಾಮಾನ್ಯವಾದ ಆತ್ಮಜ್ಞಾನವಿರಬೇಕು, ದೇಹಾತಿರಿಕ್ತ ಆತ್ಮಜ್ಞಾನ ಇರಬೇಕು ಯಜ್ಞಯಾಗಾದಿಗಳು ಮಾಡೋಕ್ಕೂ ಕೂಡ. ಆದರೂ ಇಲ್ಲಿ ಮುಮುಕ್ಷುವಿನ ವಿಷಯವೇ ಇಲ್ಲಿ ಹೇಳ್ತಾ ಇರುವಂತಹದ್ದಾದ್ರಿಂದ ಅದಕ್ಕೆ ಸಂಬಂಧಿಸಿದಂತೆ ಇದು ಸಾಂಸಾರಿಕ ಕರ್ಮಗಳು ಅಲ್ಲ. ಇದು ಒಬ್ಬ ಆತ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷವನ್ನು ಪಡೆದುಕೊಳ್ಳೋಕ್ಕೆ ಇಚ್ಛೆ ಪಟ್ಟಿರುವವನ ವಿಷಯ. ಅದನ್ನ ಇಲ್ಲಿ ವಿಶೇಷವಾಗಿ ಅರ್ಥವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಜ್ಞಾನಯೋಗ ಅನಧಿಕಾರ ಕರ್ಮಯೋಗಾಧಿಕಾರಶ್ಚ. ಯಾಕೆಂದರೆ ಜೈಮಿನಿಗಳು ಹೇಳಿದಾಗ ಕರ್ಮದಲ್ಲಿ ಎಲ್ಲ ಆಸಕ್ತಿಯೇ ಹೋಗಿಬಿಡುತ್ತೆ ಅಂತ ಕರ್ಮಕ್ಕೆ ಪೂರ್ಣವಾಗಿ ಪ್ರಾಧಾನ್ಯವನ್ನು ಕೊಟ್ಟರು ಅವರು. ಆ ರೀತಿಯೂ ಅಲ್ಲ ಇಲ್ಲಿ. ಮೋಕ್ಷವನ್ನು ಪಡೆದುಕೊಳ್ಳೋಕ್ಕೆ ಇಚ್ಛೆ ಇರುವವರು ಮಾಡುವಂತಹ ಕರ್ಮ, ಅದನ್ನು ಇಲ್ಲಿ ವಿಶೇಷವಾಗಿ ಪ್ರಕರಣಕ್ಕೆ ಅನುಗುಣವಾಗಿ ಅಂತಹ ಕರ್ಮಯೋಗವನ್ನು ತೆಗೆದುಕೊಳ್ಬೇಕು ಅಂತ ಇಲ್ಲಿ, ಅದುವೇ ಇಲ್ಲಿ ವಿಷಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ತಸ್ಮಾತ್ ಜ್ಞಾನಯೋಗ ಅನಧಿಕಾರ ಕರ್ಮಯೋಗಾಧಿಕಾರಶ್ಚ ತಾಭ್ಯಾಂ ಸೂಚ್ಯತೆ. ಇಲ್ಲದೆ ಹೋದರೆ ಕರ್ಮಯೋಗಕ್ಕೂ ಅಧಿಕಾರವಿರೋದಿಲ್ಲ. ಬರೀ ಕರ್ಮಗಳನ್ನು ಮಾಡ್ಕೊಂಡಿರಬಹುದು, ಕೇವಲ ಕರ್ಮಯೋಗ ಆಗೋದಿಲ್ಲ ಅದು. ಆದ್ದರಿಂದ ಇಲ್ಲಿ ಕರ್ಮಯೋಗಿ ಜ್ಞಾನಯೋಗಿಗಳ ವಿಷಯವೇ ಪ್ರಸ್ತುತವಾಗಿರುವಂತಹದ್ದು. ಆದ್ದರಿಂದ ಆತ್ಮನಿ ಕೃಷ್ಣವಿಧ ಆತ್ಮನಿ ಅಕೃಷ್ಣವಿಧ ಅನ್ನುವ ಅರ್ಥವನ್ನ ವಿದ್ವಾನ್ ಅನ್ನೋ ಅರ್ಥಕ್ಕೆ ಅದಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದಾರೆ. ಏವಂ ಉತ್ತರತ್ರ ಅಜ್ಞಾನಾಂ ಕರ್ಮಸಂಗಿನ ಇತ್ಯತ್ರಾಪಿ ಗ್ರಾಹ್ಯಂ. ಮುಂದೆ ಬರುವ ಶ್ಲೋಕಗಳಲ್ಲಿಯೂ ಅದೇ ರೀತಿಯಲ್ಲಿಯೇ ಅಜ್ಞರು ಅಥವಾ ತಿಳಿದವರು ಅನ್ನುವ ವಿಷಯದಲ್ಲಿ ಆತ್ಮನನ್ನು ಕುರಿತು ಅನ್ನುವುದೇ ಇಲ್ಲಿ ಆತ್ಮಾವಲೋಕನವೇ ಉದ್ದೇಶ ಮೊದಲು ಮುಮುಕ್ಷುವಿಗೆ.
ಅದನ್ನ ಇಲ್ಲಿ ಹೇಳ್ತಾ ಇರುವಂತಹದ್ದು. ಯಥಾ ಕುರ್ವಂತಿ ತಥಾ ಕುರ್ಯಾದ್, ಅವ್ರು ಹೇಗೆ ಮಾಡ್ತಾರೋ ಹಾಗೆಯೇ ಮಾಡಬೇಕು ಅಂತ ಹೇಳಿದ್ರೆ ಬರೀ ಕೇವಲ ದೃಷ್ಟಾಂತ ವಿಷಯದಿಂದ ಹೇಳ್ತಾ ಇಲ್ಲ. ಯಾವ ಪ್ರಕಾರದಿಂದ ಏನ ಪ್ರಕಾರೇಣ ಸ್ವಾನುಷ್ಠಾನಂ ದೃಷ್ಟ ಅನ್ಯೇ ಕರ್ಮ ಕುರ್ಯುಹು, ಯಾವ ಪ್ರಕಾರದಿಂದ ತಮ್ಮ ಅನುಷ್ಠಾನವನ್ನು ನೋಡಿ ಮಿಕ್ಕಿದವರು ಮಾಡಲಿಕ್ಕೆ ಸಾಧ್ಯವೋ ಆ ಪ್ರಕಾರ ಅಂತ ಅರ್ಥ ಇಲ್ಲಿ. ತೇನ ಪ್ರಕಾರೇಣ ವಿದ್ವಾನ್ ಆಚರೇತ್ ಇತ್ಯೇತದ್ ಅಭಿಪ್ರಾಯಂ, ಅಂದರೆ ಇತಿ ಕರ್ತವ್ಯತೆಗಳೊಡನೆ ಅಂಗಗಳ ಸಹಿತವಾಗಿ ಅಂತ ಅರ್ಥ. ತಥಾ ಸತಿ ಚಿಕೀರ್ಷು ಲೋಕಸಂಗ್ರಹಂ ಇತ್ಯಪಿ ಸಂಗತಂ ಭವತಿ ಆತ್ಮನಿ ಇತ್ಯಾದಿನ ಕುರ್ಯಾತ್. ಲೋಕಸಂಗ್ರಹ ಮಾಡಬೇಕು ಅಂತ ಹೇಳೋದ್ರಿಂದ ಇಲ್ಲಿ ಇವರು ಯಾವ ಪ್ರಕಾರದಿಂದ ಮಾಡ್ತಾರೋ ಅವರಿಗೆ ಯಾವ ಪ್ರಕಾರವನ್ನು ಇವರು ತಿಳಿಸ್ಬೇಕೋ ಆ ಪ್ರಕಾರದಲ್ಲಿ ಇವರು ಕೂಡ ಮಾಡಬೇಕು ಅಂತ ಹೇಳಿರೋದ್ರಿಂದ ಇತಿ ಕರ್ತವ್ಯತೆಗಳು ಮೊದಲಾದರೊಡನೆ ಸೇರಿದಂತೆ ಅಂತ ಬರುತ್ತೆ ಇಲ್ಲಿ ಅರ್ಥ. ಅದರಲ್ಲಿ ಪ್ರಕಾರ ಅಂದರೆ ಅದುವೇ. ವಿದ್ವಾನ್ ಅಸಕ್ತ ಇತ್ಯುಭಾಭ್ಯಾಂ ಫಲಿತ ಮುಕ್ತಂ ಜ್ಞಾನಯೋಗ ಹರಿಕಾರ ಯೋಗ್ಯೋಪಿ. ಸಂಗ್ರಹ ಶಬ್ದೇನ ಲೋಕ ರಂಜನಾದಿ ಭ್ರಮ ವಿದಾಸಾಯ ಧರ್ಮ ನಿಶ್ಚಯಂ. ಲೋಕ ಸಂಗ್ರಹ ಅಂತ ಹೇಳಿದ್ರೆ ಲೋಕದವರಿಗೆಲ್ಲ ರಂಜನೆ ಉಂಟು ಮಾಡಿ ಎಲ್ಲರನ್ನೂ ತನ್ನ ಶಿಷ್ಯರಾಗಿ ಮಾಡ್ಕೊಳ್ಳೋದು ಅನ್ನೋ ದೃಷ್ಟಿಯಲ್ಲ ಇಲ್ಲಿ. ಲೋಕ ಸಂಗ್ರಹ ಅಂತ ಹೇಳಲ್ಪಟ್ಟಿರೋದು ಧರ್ಮ ನಿಶ್ಚಯಂ, ಲೋಕಾನಾಂ ಧರ್ಮ ನಿಶ್ಚಯಂ ಚಿಕೀರ್ಷು. ಧರ್ಮವನ್ನ ಧರ್ಮ ಹೇಗೆ ಆಚರಣೆ ಮಾಡಬೇಕು, ಯಾವುದು ಧರ್ಮ ಅದನ್ನು ನಿಶ್ಚಯ ಮಾಡಿಕೊಳ್ಳೋ ಹಾಗೆ ಇವರು ಮಾಡಬೇಕು. ಲೋಕ ಸಂಗ್ರಹ ಅಂತ ಹೇಳಿದ್ರೆ ಲೋಕದವರಿಗೆಲ್ಲ ಒಂದು ರಂಜನೆ ಉಂಟು ಮಾಡೋಕ್ಕೋಸ್ಕರ ಅಂತ ಅರ್ಥವಲ್ಲ ಅನ್ನೋದನ್ನ ಧರ್ಮ ನಿಶ್ಚಯ ಅನ್ನೋ ಶಬ್ದದಿಂದ ಭಾಷಿಕಾರರು ತಿಳಿಸ್ತಾರೆ. ಲೋಕಸ್ಯ ಸಂಗ್ರಹಣಂ ಏಕೀಕೃತ್ಯ ಸ್ವೀಕರಣಂ ಸ್ವಾನುಷ್ಠಾನೆ ಸಮಾನಾಭಿಪ್ರಾಯತೆಯ ಸಯೂಥ್ಯತಾಪಾದನಂ. ಇದುವೇ ಇಲ್ಲಿ ಹೇಳ್ತಾ ಇರೋದು. ತಾನು ಲೋಕದವರನ್ನು ಈ ರೀತಿ ಮುಮುಕ್ಷುಗಳಾದ ಜ್ಞಾನಯೋಗ್ಯ ಅಧಿಕಾರವಿಲ್ಲದವರನ್ನ ತನ್ನೊಡನೆ ಸೇರಿಸಿಕೊಂಡು ತನ್ನೊಡನೆ ಒಬ್ಬರಾಗಿರುವಂತೆ ಅವನು ತನ್ನ ಗುಂಪಿಗೆ ಸೇರಿದವರ ಹಾಗೆ ಅವರನ್ನ ಸೇರಿಸುವ ಹಾಗೆ ಮಾಡಬೇಕು. ತನ್ನೊಡನೆ ತನಗೆ ಸಮಾನವಾಗಿ ಸೇರಿಸ್ಕೊಳ್ಬೇಕು. ಆ ದೃಷ್ಟಿಯಲ್ಲಿ ಇವರು ಆಚರಣೆ ಮಾಡಬೇಕು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಸ್ವಾನುಷ್ಠಾನೇ ಸಮಾನ ಅಭಿಪ್ರಾಯತೆಯ ಯೂಥ್ಯ ತನ್ನ ಗುಂಪಿಗೆ ಅಂತ ಅರ್ಥ. ತನ್ನ ಗುಂಪಿಗೆ ಅವರನ್ನು ಸೇರಿಸ್ಕೊಳ್ಳೋ ಹಾಗೆ ಆಗಬೇಕು. ಆ ರೀತಿ ಮಾಡಬೇಕು ಇವರು. ಕರ್ಮವಾಸನ ಅಂತ ಹೇಳೋದು ಉತ್ತರೋತ್ತರ ಪುಣ್ಯ ಪಾಪ ಆರಂಭಕ ಪೂರ್ವ ಪುಣ್ಯ ಪಾಪ ಅಂಶ ವಿಶೇಷ. ಕರ್ಮವಾಸನೆ ಅಂತ ಹೇಳುವಂತಹದ್ದು ಇಂಪ್ರೆಷನ್ಸ್ ಅಂತ ಹೇಳ್ತೀವಿ, ರೆಮಿನಿಸೆಂಟ್ ಇಂಪ್ರೆಷನ್ಸ್. ಹಿಂದಿನ ಅನುಭೂತವಾದ ಕರ್ಮಗಳ ಅದರ ಪ್ರಿಂಟ್ ನಮ್ಮ ಜ್ಞಾನದಲ್ಲಿ ಇರುತ್ತೆ. ಮಾಡಿ ಅಭ್ಯಾಸ ಮಾಡಿರೋದ್ರಿಂದ ಅದು ಒಂದು ಸಂಸ್ಕಾರವನ್ನು ಉಂಟು ಮಾಡಿರುತ್ತೆ ನಮ್ಮ ಜ್ಞಾನದಲ್ಲಿ. ಅದು ಹಿಂದೆ ಮಾಡಿದಂತಹ ಪುಣ್ಯ ಪಾಪಗಳ ಅಂಶಗಳು ಮೇಲೆ ಅದೇ ಪುಣ್ಯ ಪಾಪಗಳನ್ನು ಮಾಡುವ ಹಾಗೆ ನಮ್ಮನ್ನು ಮಾಡುತ್ತೆ. ಅದುವೇ ವಾಸನ ಅಂತ ಹೇಳಲ್ಪಡುವಂತಹದ್ದು. ಅದು ಉತ್ತರೋತ್ತರ ಶರೀರ ಪ್ರೇರಣ ಸಮರ್ಥ ಸ್ಮೃತಿ ಹೇತು. ಪೂರ್ವ ಶರೀರ ಪ್ರೇರಣ ಅನುಭವ ವಿಶೇಷಜನಿತ ಸಂಸ್ಕಾರ, ಅದುವೇ ಸಂಸ್ಕಾರ ಅಂತ ಹೇಳಲ್ಪಡುವುದು. ಮುಂದೆ ಬರುವ ಶರೀರಗಳನ್ನು ಅದು ಪ್ರೇರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಸ್ಮೃತಿ ಎಂದು ಸಂಸ್ಕಾರ, ಅನುಭೂತವಾದ ವಿಷಯಗಳ ಒಂದು ಸ್ಮರಣೆ, ಅದು ಸಂಸ್ಕಾರ ಅಂತ ಹೇಳಲ್ಪಡುವುದು. ಜ್ಞಾನದಲ್ಲಿ ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ. ಅದರಿಂದ ಮತ್ತೆ ಅದೇ ಉಂಟಾಗುವ ಹಾಗೆ ಮಾಡುತ್ತೆ. ವಾದನಾದಿ ಸಂಸ್ಕಾರವತಿ ಅಂತ ಅರ್ಥ. ಒಬ್ಬ ಇನ್ನೊಂದು ವಾದನ ಮಾಡಿದ್ರೆ ಅದನ್ನೇ ಮತ್ತೆ ಇವನು ವಾದನ ಮಾಡುವ ಹಾಗೆ ಕೇಳಿಕೊಂಡು ಮಾಡುವಂತಹದ್ದು, ಅದು ಒಂದು ಸಂಸ್ಕಾರ ಉಂಟಾಗುತ್ತೆ. ಹಾಗೆ ಇವಾಗ ನಮಗೆ ವೇದಾಭ್ಯಾಸದಲ್ಲಿಯೂ ಸಂಸ್ಕಾರ ಪೂರ್ವ ಉಚ್ಚಾರಣ ಜನಿತ ಸಂಸ್ಕಾರ, ಪೂರ್ವ ಉಚ್ಚಾರಣ ಸಂಸ್ಕಾರ ಜನಿತ ಕ್ರಮೇಣ ಅದೇ ಕ್ರಮದಲ್ಲಿ ಮುಂದೆ ತೇನೈವ ಕ್ರಮೇಣ ಉಚ್ಚಾರ್ಯಮಾಣತ್ವಂ ಅಂತ ಹೇಳಿದ್ರು. ಅದುವೇ ಕ್ರಮ ನಿತ್ಯತ್ವ ಅಂತ ಹೇಳೋದು. ಅಪೌರುಷೇಯತ್ವ ವೇದಕ್ಕೆ ಹೇಳುವಾಗಲೂ ಹಾಗೆಯೇ ಹಿಂದೆ ನಮ್ಮ ಆಚಾರ್ಯರು ಮಾಡುವ ಉಚ್ಚಾರಣೆಯಿಂದ ನಾವು ಅದೇ ಉಚ್ಚಾರಣೆ ಮಾಡಿದ್ರೆ ಅದರಿಂದ ಒಂದು ಸಂಸ್ಕಾರ ಉಂಟಾಗಿ ಮತ್ತೆ ಅದುವೇ ನಮಗೆ ಕ್ರಮದಲ್ಲಿ ಹೇಳುವಂತಹ ಒಂದು ಸಂಸ್ಕಾರ ನಮಗೆ ಉಂಟಾಗುತ್ತೆ. ಅಭ್ಯಾಸ ಅಂತ ಹೇಳೋದು ಅದುವೇ ಆಮ್ನಾಯ ಅನ್ನೋದು ಹಾಗೆಯೇ ಅದೇ ಅರ್ಥದಲ್ಲಿ ಬರುತ್ತೆ. ಅಭ್ಯಾಸ ಪೂರ್ವಕವಾಗಿಯೇ ಅದು ನಮಗೆ ಬರುತ್ತೆ ವೇದಗಳು.
ಅದರಲ್ಲಿಯೂ ಸಂಸ್ಕಾರ ಅನ್ನೋದು ಹಿಂದೆ ಮಾಡಿದ ಉಚ್ಚಾರಣೆಯ ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ. ಆ ಕ್ರಮ ವಿಶಿಷ್ಟತ್ವ ಒಂದು ಸಂಸ್ಕಾರ ಉಂಟು ಮಾಡುತ್ತೆ. ಅದರಿಂದ ಮತ್ತೆ ಅದೇ ಕ್ರಮ ವಿಶಿಷ್ಟವಾಗಿ ಉಚ್ಚಾರಣೆ ಮಾಡ್ತೀವಿ. ಆ ರೀತಿ ಬೇರೆ ವಿಷಯಗಳಲ್ಲಿ ನಾವು ಮತ್ತೆ ಮತ್ತೆ ಮಾಡಿರುವಂತಹ ಅನುಭವಗಳು ಮುಂದೆ ಅದೇ ರೀತಿಯ ಕಾರ್ಯಗಳಿಗೆ ಪ್ರೇರಣೆ ಮಾಡುತ್ತೆ. ಅದಕ್ಕೆ ಶರೀರಗಳು ಹಾಗೆಯೇ ಬರ್ತಾ ಇರುತ್ತೆ ಮುಂದೆ. ಅದು ವಾಸನ ಅಂತ ಹೇಳಲ್ಪಡುವುದು. ಅದನ್ನ ವಿಶೇಷವಾಗಿ ವಿವರಿಸ್ತಾರೆ ಸ್ವಾಮಿ ದೇಶಿಕನಲ್ಲಿ. ಬುದ್ಧಿಭೇದ ಬುದ್ಧೇ ಅನ್ಯಥಾಕರಣಂ. ಬುದ್ಧಿ ಭೇದ ಅಂತ ಹೇಳಿದ್ರೆ ಅದನ್ನ ಬೇರೆಯಾಗಿ ಮಾಡೋದು ಅಂತ ಅರ್ಥ. ಬುದ್ಧೇ ಅನ್ಯಥಾಕರಣಂ ತಚ್ಚ ಪ್ರಕೃತ ವಿಷಯ ದರ್ಶಯತಿ ಕರ್ಮಯೋಗಾತ್ ಅನ್ಯತೆ. ಅದುವೇ ಇಲ್ಲಿ ಅನ್ಯತೆ ಅನ್ನೋ ಶಬ್ದ ಭಾಷಿಕಾರರು ಎಷ್ಟು ಸೂಕ್ಷ್ಮವಾಗಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ಮಯೋಗಾತ್ ಅನ್ಯತೆ ಆತ್ಮಾವಲೋಕನ ಸಾಧನಂ ಅಸ್ತಿ ಇತಿ ನ ಬುದ್ಧಿಭೇದಂ ಜನಯೇತಿ. ಅದುವೇ ಬುದ್ಧಿಭೇದ ಅಂತ ಹೇಳಲ್ಪಡುವುದು. ಬುದ್ಧಿಭೇದ ಅಂದರೆ ಅದೇ ಅನ್ಯಥಾಕರಣ, ಬುದ್ಧಿಯ ಬೇರೆ ವಿಷಯದಲ್ಲಿ ಹೋಗುವ ಹಾಗೆ ಮಾಡೋದು. ಯುಕ್ತ ಇತ್ಯನೇನ ಲೋಕ ಸಂಗ್ರಹಾರ್ಥಂ ಕುರ್ವತಃ ಸ್ವಾಪೇಕ್ಷಿತ ವಿಳಂಬ ಅಭಾವಾಯ ಪ್ರಾಗುಕ್ತ ನಿರಪೇಕ್ಷತ್ವ ಬುದ್ಧಿಯೋಗ ವಿವಕ್ಷಿತಃ ಬುದ್ಧ್ಯಾ ಯುಕ್ತ. ಇಲ್ಲಿ ಶ್ಲೋಕದಲ್ಲಿ ಹೇಳುವಾಗ ವಿದ್ವಾನ್ ಯುಕ್ತ ಸಮಾಚರನ್ ಅಂತ ಬಂತು. ವಿದ್ವಾನ್ ಯುಕ್ತ ಸಮಾಚರನ್. ಯುಕ್ತ ಅಂದ್ರೆ ಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ. ಯುಕ್ತ ಸಮಾಚರನ್, ಸಂಬಂಧವನ್ನು ಹೊಂದಿದವನಾಗಿ ಆಚರಣೆ ಮಾಡಬೇಕು. ಒಬ್ಬ ಆತ್ಮಜ್ಞಾನಿಯಾಗಿ ಇರುವವನು, ಜ್ಞಾನಯೋಗಕ್ಕೆ ಅಧಿಕಾರವಿರುವವನು ಕರ್ಮಯೋಗವನ್ನೇ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಲೋಕ ಸಂಗ್ರಹಕ್ಕಾಗಿ ಕರ್ಮಯೋಗವನ್ನೇ ಮಾಡ್ತಾನೆ. ಜ್ಞಾನಯೋಗಕ್ಕೆ ಅಧಿಕಾರವಿದ್ದರೂ ಕರ್ಮಯೋಗ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದರೆ ಯುಕ್ತ ಸಮಾಚರನ್ ಅಂತ ಶ್ಲೋಕದಲ್ಲಿ ಕೇವಲ ಒಂದು ಯುಕ್ತ ಅನ್ನೋ ಶಬ್ದ ಬಂತು. ಯೋಗ ಸಂಬಂಧವನ್ನು ಹೊಂದಿದವನಾಗಿ ಮಾಡಬೇಕು, ಅದರೊಡನೆ ಅದನ್ನು ಕೂಡಿದವನಾಗಿ ಮಾಡಬೇಕು. ಅದಕ್ಕೇನರ್ಥ ಅಂದರೆ ಬುದ್ಧಿಯುಕ್ತ, ಬುದ್ಧಿಯಿಂದ ಇದು. ಯಾಕೆಂದರೆ ಇದು ನಮ್ಮ ಸಂಕಲ್ಪದ ವಿಷಯ, ಇದೆಲ್ಲ ನಮ್ಮ ಬುದ್ಧಿಯ ವಿಷಯ. ಬುದ್ಧಿಯುಕ್ತ ಆ ಒಂದು ಬುದ್ಧಿಯಿಂದ ಮಾಡಬೇಕು ಅಂತ ಅರ್ಥ. ಯಾವ ಬುದ್ಧಿ ಅಂತ ಹೇಳಿದ್ರೆ ಜ್ಞಾನಯೋಗ ನಿರಪೇಕ್ಷ ಆತ್ಮಾವಲೋಕನ ಸಾಧನಂ ಅನ್ನುವ ಬುದ್ಧಿ. ಜ್ಞಾನಯೋಗವಿಲ್ಲದೆ ಕರ್ಮಯೋಗವೇ, ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆಯೇ ಆತ್ಮಾವಲೋಕನಕ್ಕೆ ಸಾಧನ ಅನ್ನುವ ಬುದ್ಧಿಯಿಂದ ಮಾಡಬೇಕು ಇವನು. ಹಾಗೆ ಮಾಡಿದ್ರೆ ಅವರಿಗೂ ಅದರಿಂದ ಇದುವೇ ಸಾಕು, ನಮಗೆ ಇದು ಸುಲಭವಾಗಿದೆ, ಮಾಡಬಹುದು, ಇದರಿಂದಲೇ ಆತ್ಮಾವಲೋಕನ ಬರುತ್ತೆ. ನಮ್ಮ ಶಿಷ್ಟರು ಎಲ್ಲ ಹಿರಿಯರು ಅವರೆಲ್ಲ ಜ್ಞಾನಿಗಳು ಹಾಗೆ ಮಾಡಿ ಪಡೆದುಕೊಂಡಿದ್ದಾರೆ, ನಾವು ಅದನ್ನೇ ಮಾಡೋಣ ಅಂತ ಹೇಳಿ ಅವರು ಅದನ್ನೇ ಮಾಡ್ತಾರೆ. ಆ ರೀತಿ ಅವರಿಗೆ ಪ್ರೀತಿ ಉಂಟಾಗುವ ಹಾಗೆ ಮಾಡಬೇಕು. ಅದನ್ನ ಬಹಳ ಚೆನ್ನಾಗಿ ಇಲ್ಲಿ ವಿವರಿಸ್ತಾರೆ. ಶ್ಲೋಕದಲ್ಲಿ ನಮಗೆ ತಿಳಿಯೋದಿಲ್ಲ ಅಷ್ಟು ಸುಲಭವಾಗಿ. ವಿದ್ವಾನ್ ಯುಕ್ತ ಸಮಾಚರನ್ ಅಂದರೆ ಯುಕ್ತ ಅಂದರೆ ಭಾಷಿಕಾರರು ಅದಕ್ಕೆ ಸ್ಪಷ್ಟಪಡಿಸ್ತಾರೆ. ಕರ್ಮಯೋಗ ಏವ ಜ್ಞಾನಯೋಗ ನಿರಪೇಕ್ಷ ಆತ್ಮಾವಲೋಕನ ಸಾಧನಂ ಅಂತ. ಆ ರೀತಿಯಾದ ಬುದ್ಧಿಯಿಂದ ಅವನು ಬುದ್ಧಿಯನ್ನು ಹೊಂದಿದವನಾಗಿ ಅಂತ ಅರ್ಥ. ಬುದ್ಧಿಯೊಡನೆ ಸಂಬಂಧಪಟ್ಟು ಅಂದರೆ ಬುದ್ಧಿಯನ್ನು ಹೊಂದಿದವನಾಗಿ ಅಂದರೆ ಆ ಬುದ್ಧಿಯಿಂದ ಅದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಯುಕ್ತ ಇತ್ಯನೇನ ಲೋಕ ಸಂಗ್ರಹಾರ್ಥಂ ಕುರ್ವತಃ, ಲೋಕ ಸಂಗ್ರಹಕ್ಕೋಸ್ಕರ ಇವನು ಮಾಡ್ತಾ ಇರೋದ್ರಿಂದ ಸ್ವಾಪೇಕ್ಷಿತ ವಿಳಂಬ ಅಭಾವಾಯ, ತನಗೆ ಯಾವುದು ಅಪೇಕ್ಷಿತವೋ ಅದಕ್ಕೂ ವಿಳಂಬವಿರೋದಿಲ್ಲ ಅನ್ನೋದನ್ನು ತೋರಿಸ್ಬೇಕು ಅವರಿಗೆ, ಲೋಕದವರಿಗೆ. ನನಗೆ ಆತ್ಮಾವಲೋಕನ ಅಪೇಕ್ಷಿತ, ಲೋಕದವರಿಗೆ ಅಂತ ಇವನು ವಿಳಂಬವಾಗುವಂತಹ ಒಂದು ಸಾಧನವನ್ನು ಅವಲಂಬಿಸಿದರೆ ಆಗ ಇವರಿಗೆ ವಿಳಂಬವಾಗುತ್ತೆ. ಆದರೆ ಈ ಕರ್ಮಯೋಗ ಜ್ಞಾನಯೋಗಗಳು ಹೇಗಿದೆ ಅಂದರೆ ಕರ್ಮಯೋಗದಿಂದಲೂ ಆ ವಿಳಂಬವಿಲ್ಲದೆ ಆತ್ಮಾವಲೋಕನ ಸಿಕ್ಕಿಬಿಡುತ್ತೆ ಇವನಿಗೆ. ಅದನ್ನ ಇವನು ಆಚರಿಸಿ ಮಿಕ್ಕಿಯವರಿಗೆ ಅದರಿಂದ ಪ್ರೀತಿ ಉಂಟಾಗಿ ಇದುವೇ ಯಾವ ವಿಳಂಬವೂ ಇಲ್ಲದೆ ಜ್ಞಾನಯೋಗದ ಅಪೇಕ್ಷೆಯೇ ಇಲ್ಲದೆ ಆತ್ಮಾವಲೋಕವನ್ನು ಉಂಟು ಮಾಡುತ್ತೆ, ಸಾಧಿಸಿಕೊಡುತ್ತೆ ಅನ್ನುವ ದೃಷ್ಟಿಯಿಂದ ಮಾಡಬೇಕು. ಹಾಗೆ ಇವನು ಸ್ವಾಪೇಕ್ಷಿತ ವಿಳಂಬ ಅಭಾವಾಯ ಪ್ರಾಗುಕ್ತ ನಿರಪೇಕ್ಷತ್ವ ಬುದ್ಧಿಯೋಗ ವಿವಕ್ಷಿತ ನ ಬುದ್ಧಿಯುಕ್ತ ಜೋಷಯೇತ್ ಪ್ರೀತಿಂ ಜನಯೇತ್. ಜುಷೀಶ್ ಪ್ರೀತಿ ಸೇವನೆಯೋ ಇತಿ ಧಾತು ತಿಳಿಸ್ತಾರೆ ವ್ಯಾಕರಣದಿಂದ. ಕರ್ಮಸಂಗಿನಃ ಪುರುಷಾನ್ ಸರ್ವಕರ್ಮಾಣಿ ಜೋಷಯತಿ ಇತ್ಯನ್ವಯ. ಕರ್ಮದಲ್ಲಿ ಸಂಘ ಹೊಂದಿರುವಂತಹ ಪುರುಷರನ್ನು
ಎಲ್ಲ ಕರ್ಮಗಳು ಕೂಡ ಅವರಿಗೆ ಪ್ರೀತಿಯನ್ನು ಉಂಟು ಮಾಡೋ ಹಾಗೆ ಆಗಬೇಕು. ಆ ರೀತಿ ಅವರು ಪ್ರೀತಿಯಿಂದ ಕರ್ಮಯೋಗವನ್ನು ಮಾಡುವ ಹಾಗೆ ಆಗಬೇಕು. ಅದರಿಂದಲೇ ನಮಗೆ ನೇರವಾಗಿ ಆತ್ಮಾವಲೋಕನವು ಸಿದ್ಧಿಸುತ್ತೆ ಅನ್ನುವ ದೃಷ್ಟಿಯಿಂದ ಆ ರೀತಿ ಅವರು ಯಾವ ಒಂದು ಪ್ರಕಾರದಿಂದ ಅವರು ಮಾಡಬೇಕೋ ಆ ಪ್ರಕಾರದಿಂದ ಇವರು ಮಾಡಬೇಕು. ತಾವು ಮಾಡುವ ಅಂಗಗಳನ್ನು ಇದನ್ನೆಲ್ಲ ನೋಡಿ ಸುಲಭವಾಗಿ ಅವರು ಕೂಡ ಅದೇ ಆಚರಣೆಯನ್ನು ಮಾಡುವ ಹಾಗೆ ಒಬ್ಬ ಶಿಷ್ಟನಾದವನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಅವರಿಗೆ ಬೇರೆ ವಿಚಲಿತರಾಗುವುದಿಲ್ಲ. ತಮ್ಮ ಒಂದು ಅಧಿಕಾರದಿಂದ ಬೇರೆಯ ಒಂದು ತಮಗೆ ಶಕ್ತಿ ಇಲ್ಲದ ವಿಷಯದಲ್ಲಿ ಅವರ ಬುದ್ಧಿ ಹೋಗೋದಿಲ್ಲ. ಅದುವೇನ ಬುದ್ಧಿಭೇದಂ ಜನಯೇತಿ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ಅನ್ನಂತ ಅದು. ಈಗ ಕರ್ಮಯೋಗಂ ಅನುಷ್ಠಿತ ವಿದುಷಃ ಅವಿದುಷಶ್ಚ ವಿಶೇಷಂ ಪ್ರದರ್ಶಯನ್ ಕರ್ಮಯೋಗಾಪೇಕ್ಷಿತಂ ಆತ್ಮನಃ ಅಕರ್ತೃತ್ವಾನುಸಂಧಾನ ಪ್ರಕಾರ ಉಪದಿಶತಿ. ಈಗ ಮುಖ್ಯವಾಗಿ ಕರ್ಮಯೋಗದಲ್ಲಿ ಬೇರಬೇಕಾದಂತಹ ಒಬ್ಬ ತಿಳಿದವನು ತಿಳಿದೇ ಇರುವವನು ಅವರಿಗೆ ಇರುವ ವ್ಯತ್ಯಾಸ ಅದನ್ನು ತೋರಿಸ್ತಾರೆ. ಕರ್ಮಯೋಗಕ್ಕೆ ಅಪೇಕ್ಷಿತವಾದ ಆತ್ಮನ ಅಕರ್ತೃತ್ವಾನುಸಂಧಾನ ಬಹಳ ಪ್ರಧಾನವಾದ ವಿಷಯ ಇದು. ಅಕರ್ತೃತ್ವಾನುಸಂಧಾನ ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಃ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಮೊದಲು ಇದರಲ್ಲಿ ಆತ್ಮ ಕರ್ತೃತ್ವ ಅಕರ್ತೃತ್ವ ಅನುಸಂಧಾನ ಹೇಗೆ ಮಾಡಬೇಕು ಅಂತ ತಿಳಿದೇ ಇರೋರು, ದೇಹಾತ್ಮ ಭ್ರಮೆ ಉಳ್ಳವರು ಹೇಗೆ ಮಾಡ್ತಾರೆ ಅದನ್ನು ಮೊದಲ ಶ್ಲೋಕದಲ್ಲಿ ಹೇಳಿ, ಎರಡನೆಯ ಶ್ಲೋಕದಲ್ಲಿ ಆ ಜ್ಞಾನ ಇರುವವರು ಹೇಗೆ ಮಾಡ್ತಾರೆ ಎರಡನ್ನು ಕೂಡ ಇಲ್ಲಿ 2 ಶ್ಲೋಕಗಳಲ್ಲಿ ಹೇಳಲ್ಪಡುತ್ತೆ. ಅದನ್ನು ಪ್ರಕೃತೇ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ, ಪ್ರಕೃತಿಯ ಗುಣಗಳಿಂದ ಮಾಡಲ್ಪಡುವಂತಹ ಕರ್ಮಗಳಲ್ಲಿ ಇವನು ಅಹಂಕಾರದಿಂದ ಮೋಹಿತನಾದವನು ಅಂತ ಹೇಳಿದ್ರೆ ದೇಹಾತ್ಮ ಭ್ರಮೆ ಉಳ್ಳವನು ಅಂತ ಅರ್ಥ ಇಲ್ಲಿ. ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ವಿಸ್ತಾರವಾಗಿ ಮುಂದೆ, ಅಹಂಕಾರ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ. ದೇಹದಲ್ಲಿ ಅಹಂ ಅಲ್ಲದ ಪದಾರ್ಥದಲ್ಲಿ ಅಹಂ ಅಂತ ತಿಳಿಯೋದು ಭಾಷಿಕಾರ ತಿಳಿಸ್ತಾರೆ. ಅದರಲ್ಲಿ ದೇಹದಲ್ಲಿ ಆತ್ಮ ಅಂತ ತಿಳಿಯುವ ಅನಾತ್ಮನಿ ಆತ್ಮಬುದ್ಧಿ, ಅದುವೇ ಅಹಂಕಾರ ವಿಮೂಢ ಆತ್ಮ. ಅವನು ಆ ಕರ್ಮಗಳನ್ನು ಕುರಿತು ತನ್ನಗೆ ಕರ್ತೃತ್ವವಿದೆ ಅಂತ ತಿಳಿದುಕೊಳ್ತಾನೆ, ತಾನೇ ಕರ್ತ ಅಂತ ತಿಳಿತಾನೆ. ಗುಣಗಳಿಂದ ಮಾಡಲ್ಪಡುವ ಕರ್ಮಗಳಲ್ಲಿ ತನ್ನನ್ನು ಕರ್ತ ಅಂತ ತಿಳಿತಾನೆ. ಜ್ಞಾನವಿರುವವನು ತತ್ವವಿತ್ ಮಹಾಬಾಹೋ ಗುಣಕರ್ಮ ವಿಭಾಗಯೋ, ಗುಣ ವಿಭಾಗವನ್ನು ಕರ್ಮ ವಿಭಾಗವನ್ನು ತಿಳಿದು ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಗಳು, ಆದ್ದರಿಂದ ಕರ್ಮ ವಿಭಾಗವನ್ನು ತಿಳಿದು ಗುಣಾಃ ಗುಣೇಶು ವರ್ತಂತೆ ಇತಿ ಮತ್ವ ಸಜ್ಜತೆ, ಆ ಗುಣ ಕರ್ಮಗಳಲ್ಲಿ ತನಗೆ ಕರ್ತೃತ್ವವಿಲ್ಲ ಅಂತ ಇರ್ತಾನವನು. ಆದ್ದರಿಂದ ಅದು ಗುಣಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿಸುತ್ತೆ. ಆ ಸತ್ವರಜಸ್ತಮಸ್ಸುಗಳು ತಮ್ಮ ಕಾರ್ಯವನ್ನು ಮಾಡಿಸುತ್ತೆ. ಆದ್ದರಿಂದ ಅದರಲ್ಲಿ ತನಗೆ ಕರ್ತೃತ್ವವಿಲ್ಲ ಅನ್ನೋದನ್ನು ಇದು ಹೇಳಲ್ಪಡುತ್ತೆ ಈ ಶ್ಲೋಕದಲ್ಲಿ. ಇದು ತುಂಬ ಮುಖ್ಯವಾದ ವಿಷಯ. ಕರ್ತೃತ್ವದ ವಿಷಯ ವಿಸ್ತಾರವಾಗಿ ವಿಚಾರಿಸಲ್ಪಡುತ್ತೆ. ಬ್ರಹ್ಮಸೂತ್ರದಲ್ಲಿಯೂ ಕರ್ತ ಅಂತಲೇ ಹೇಳಲ್ಪಟ್ಟಿದೆ. ಆತ್ಮನಿಗೆ ಕರ್ತಾಶಾಸ್ತ್ರಾರ್ಥವತ್ವಾತ್ ಪರಾತು ತಶ್ರುತೆ ಅಂತ ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ ಅಂತ ಹೇಳಿ, ಶಾಸ್ತ್ರಕ್ಕೆ ಪ್ರಯೋಜನವಿರೋದರಿಂದ, ಅರ್ಥವತ್ವ ಅಂದರೆ ಪ್ರಯೋಜನ ಉಂಟಾಗಿರೋದು, ಪ್ರಯೋಜನವಿರುವಂತಹದ್ದು. ಶಾಸ್ತ್ರಕ್ಕೆ ಪ್ರಯೋಜನವಿರೋದರಿಂದ ಜೀವಾತ್ಮನು ಕರ್ತ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು. ಆದರೆ ಆ ಕರ್ತೃತ್ವದಲ್ಲಿ ಸ್ವಾಭಾವಿಕವಾದ ಕರ್ತೃತ್ವ, ಔಪಾಧಿಕವಾದ 2 ವಿಧವಿದೆ. ಇವನಿಗೆ ಇಲ್ಲಿ ಕರ್ಮದ ಸಂಬಂಧದಿಂದ ಬರುವಂತಹ, ಶರೀರ ಸಂಬಂಧದಿಂದ ಬರುವುದೆಲ್ಲ ಔಪಾಧಿಕ, ಇದು ಅವನ ಸ್ವರೂಪದಲ್ಲಿ ಇಲ್ಲ. ಆ ವಿಷಯವನ್ನು ಇನ್ನು ಮುಂದೆ ಇಲ್ಲಿ ಹೇಳಲ್ಪಡುತ್ತೆ. ಇಲ್ಲಿ ಪ್ರಕೃತೇ ಗುಣೈಃ ಸತ್ವಾದಿಭಿಃ ಸ್ವಾನುರೂಪಂ ಕ್ರಿಯಮಾಣಾನಿ ಕರ್ಮಾಣಿ ಪ್ರತಿ. ಪ್ರಕೃತಿಯ ಗುಣಗಳು ಸತ್ವ ರಜಸ್ಸು ತಮಸ್ಸು. ಸತ್ವವು ಅಧಿಕವಾದರೆ ಈ ಜೀವನ ಮೇಲೆ ಒಂದು ಪ್ರಭಾವವನ್ನು ಬೀರಿ ಅವನ ಧರ್ಮಭೂತ ಜ್ಞಾನದ ಮೇಲೆ ಅದು ಕೆಲವು ಕರ್ಮಗಳನ್ನು ಮಾಡಿಸುತ್ತೆ, ಅದಕ್ಕೆ ಅನುಗುಣವಾದ ಕರ್ಮಗಳು. ರಜಸ್ಸು ಅನ್ನೋದು ಅದಕ್ಕೆ ಅನುಗುಣವಾದ ಕರ್ಮಗಳನ್ನು ಮಾಡುತ್ತೆ. ಇದೆಲ್ಲ ವಿಸ್ತಾರವಾಗಿ ಮುಂದೆ ಬರುತ್ತೆ. ತಮಸ್ಸು ಅನ್ನೋದು ಅದಕ್ಕೆ ಅನುಗುಣವಾದ ಕರ್ಮಗಳನ್ನು
ಮಾಡೋ ಹಾಗೆ ಮಾಡುತ್ತೆ, ಇವನ ಮೇಲೆ ಪ್ರಭಾವವನ್ನು ಮಾಡಿ ಇವನ ಧರ್ಮಭೂತ ಜ್ಞಾನದಲ್ಲಿ ಇದೆಲ್ಲ ಸಂಕೋಚ ವಿಕಾಸಗಳನ್ನು ಉಂಟು ಮಾಡುತ್ತೆ. ಹಾಗೂ ಉಂಟು ಮಾಡಿ ಆ ಗುಣಗಳು ತಮ್ಮ ಗುಣಗಳಿಗೆ ಅನುರೂಪವಾದ ಕರ್ಮಗಳನ್ನು ಮಾಡಿಸುತ್ತೆ. ಆ ಕರ್ಮಗಳನ್ನು ಕುರಿತು ಕ್ರಿಯಮಾಣಾನಿ ಕರ್ಮಾಣಿ ಪ್ರತಿ ಅಹಂಕಾರ ವಿಮೂಢಾತ್ಮ ಅಹಂ ಕರ್ತ ಇತಿ ಮನ್ಯತೆ. ಅಹಂಕಾರದಿಂದ ಮೋಹಿತವಾದ ಈ ಜೀವಾತ್ಮನು ಕರ್ತ ಅಂತ ತಿಳಿತಾನೆ ತನ್ನನ್ನೇ. ಅಹಂಕಾರ ವಿಮೂಢಾತ್ಮ ಅಂದ್ರೆ ಏನು? ಅಹಂಕಾರೇಣ ವಿಮೂಢ ಆತ್ಮ ಯಸ್ಯ ಅಸೌ ಅಹಂಕಾರ ವಿಮೂಢಾತ್ಮ. ಆತ್ಮಸ್ವರೂಪವು ಅಹಂಕಾರದಿಂದ ಮೋಹಿತವಾಗಿದೆ ಅಂತ ಅರ್ಥ. ಅಂದ್ರೆ ಅಹಂಕಾರ ನಾಮ ಅನಹಮರ್ಥೆ ಪ್ರಕೃತವು ಅಹಮಭಿಮಾನ. ಅಹಮಲ್ಲದ ಪ್ರಕೃತಿಯಲ್ಲಿ, ಅಹಮರ್ಥವಲ್ಲದ ಪ್ರಕೃತಿಯಲ್ಲಿ ಅಹಂ ಅನ್ನುವ ಅಭಿಮಾನ, ಅಹಮರ್ಥವಲ್ಲದ ಪ್ರಕೃತಿಯಲ್ಲಿ ಅಹಂ ಅನ್ನುವಂತಹ ಅಭಿಮಾನ. ಅಹಮರ್ಥ ಅಂದ್ರೆ ಜೀವಾತ್ಮ ಸ್ವರೂಪ, ಅಹಮರ್ಥ ಅನ್ನೋದು ಜೀವಾತ್ಮ ಸ್ವರೂಪ. ಅಹಮರ್ಥವಲ್ಲದ ಪ್ರಕೃತಿಯಲ್ಲಿ ಅನಹಮರ್ಥೆ ಅಂದ್ರೆ ನ ಅಹಮರ್ಥೆ ಅನಹಮರ್ಥೆ ಅಂತ ನೈಯಲ್ಲಿ ಬಂದಿರೋದು. ಅನಹಮರ್ಥೆ ನ ಅಹಮರ್ಥೆ ಅನಹಮರ್ಥೆ. ಅಹಮರ್ಥವಲ್ಲದ ಪ್ರಕೃತಿಯಲ್ಲಿ ಅನಹಮರ್ಥೆ ಪ್ರಕೃತವು ಅಹಂ ಅಭಿಮಾನ. ಅಹಂ ಅನ್ನುವ ಅಭಿಮಾನ, ಪ್ರಕೃತಿಯಲ್ಲಿಯೇ ಅಹಂ ಅಂತ ತಿಳ್ಕೊಳ್ತಾನೆ ಅವನು. ತನ್ನ ಆತ್ಮಸ್ವರೂಪದಲ್ಲಿ ಎನ್ನುವ ಜ್ಞಾನವಿಲ್ಲ ಅವನಿಗೆ. ತೇನ ಅಜ್ಞಾತ ಸ್ವರೂಪ, ಅಜ್ಞಾತ ಆತ್ಮಸ್ವರೂಪ, ಆತ್ಮಸ್ವರೂಪವನ್ನು ತಿಳಿಯದವನಾಗಿ ಗುಣಕರ್ಮಸು ಅಹಂ ಕರ್ತ ಇತಿ ಮನ್ಯತೆ. ಗುಣಕರ್ಮಸು ಅಂದರೆ ಗುಣಗಳಿಂದ ಮಾಡಲ್ಪಡುವ ಕರ್ಮಗಳನ್ನು ಕುರಿತು ಅದರಲ್ಲಿ ನಾನೇ ಕರ್ತ ಅಂತ ತಿಳಿತಾನವನು. ಅಂದರೆ ಸ್ವಾಭಾವಿಕವಾದ ಕರ್ತೃತ್ವವು ಇದೆ ನನಗಿರೋದು, ನಾನೇ ಅಹಂ. ಅಹಂ ಅಲ್ಲದರಲ್ಲಿ ಅಹಂ ಅಂತ ತಿಳಿದಿದ್ದರಿಂದ ದೇಹ ಪ್ರಯುಕ್ತ ಉಂಟಾಗುವ ಕರ್ಮಗಳೆಲ್ಲ ತನ್ನಿಂದಲೇ ಮಾಡಲ್ಪಡ್ತಾ ಇದೆ ಅಂತ ತಿಳಿತಾನು. ತಾನೇ ಅದಕ್ಕೆ ಕರ್ತೃತ್ವ, ಅದರಲ್ಲಿ ಕರ್ತೃತ್ವವಿದೆ ತನಗೆ ಅಂತ ತಿಳಿತಾನವನಿಗೆ. ಆದರೆ ಅದು ಅವನಿಗೆ ಸ್ವಾಭಾವಿಕವಾದ್ದಲ್ಲ. ಗುಣಕರ್ಮ ವಿಭಾಗಯೋ, ಅವನಿಗೆ ಗುಣ ತತ್ವವಿತ್ತು. ಗುಣಕರ್ಮ ವಿಭಾಗಯೋ ತತ್ವವಿತ್. ಅವನು ಹೇಗೆ ತಿಳಿತಾನೆ ಅಂದರೆ ಸತ್ವಾದಿ ಗುಣ ವಿಭಾಗೆ ತತ್ತತ್ ಕರ್ಮ ವಿಭಾಗೆ ಚ. ಗುಣಕರ್ಮ ವಿಭಾಗಗಳು ಅಂದರೆ ಗುಣ ವಿಭಾಗ, ಕರ್ಮ ವಿಭಾಗ. ಸತ್ವಗುಣ ಯಾವ ಕರ್ಮವನ್ನು ಮಾಡುತ್ತೆ, ರಜಸ್ಸು ಅನ್ನುವ ಗುಣ ಯಾವ ಕರ್ಮಗಳನ್ನು ಮಾಡಿಸುತ್ತೆ, ತಮಸ್ಸು ಅನ್ನುವ ಗುಣ ಯಾವ ಕರ್ಮಗಳನ್ನು ಮಾಡಿಸುತ್ತೆ. ಗುಣ ಅಂದರೆ ಗುಣ ಪ್ರಾಚುರ್ಯದಿಂದ ಉಂಟಾಗುವಂಥದ್ದು. ಸತ್ವ ಅಧಿಕವಾಗಿರುವಾಗ ಯಾವ ಕರ್ಮಗಳು ಮಾಡ್ತೀವಿ, ತಮಸ್ಸು ಅಧಿಕವಾಗಿರುವಾಗ ಯಾವ ಕರ್ಮಗಳು ಉಂಟಾಗುತ್ತೆ, ರಜಸ್ಸು ಅಧಿಕವಾಗಿರುವಾಗ ಯಾವ ಕರ್ಮಗಳು ಮಾಡೋ ಹಾಗೆ ಮಾಡುತ್ತೆ. ಈ ಗುಣಗಳ ವಿಭಾಗ ಮತ್ತೆ ಅವುಗಳ ಕರ್ಮಗಳ ವಿಭಾಗ ಇದನ್ನು ತಿಳಿದವನು ತತ್ವವಿತ್. ಗುಣಾಹ ಸತ್ವಾದಯ, ಗುಣಗಳ ಸತ್ವವೇ ಮೊದಲಾದ ಗುಣಗಳು ಸ್ವಗುಣೇಶು ಸ್ವೇಷು ಕಾರ್ಯೇಶು ವರ್ತಂತೆ. ಆಯಾ ಗುಣಗಳಿಗೆ ಅನುರೂಪವಾದ ಕರ್ಮಗಳನ್ನು ಮಾಡಿಸುತ್ತೆ, ಅವುಗಳ ಕಾರ್ಯಗಳಲ್ಲಿಯೇ ಅದು ಉಂಟು ಮಾಡುತ್ತೆ, ಅವುಗಳ ಕಾರ್ಯಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ತಿಳಿದು ಗುಣಕರ್ಮಸು ಅಹಂ ಕರ್ತ ಇತಿ ನ ಸಜ್ಜತೆ. ಗುಣಗಳಿಂದ ಗುಣಪ್ರಯುಕ್ತದಿಂದ ಆಗುವ ಕರ್ಮಗಳಲ್ಲಿ ನಾನೇ ಇದನ್ನ ಮಾಡ್ತಾ ಇದ್ದೀನಿ, ನಾನೇ ಕರ್ತ ಅಂತ ಅವನು ತಿಳಿಯೋದಿಲ್ಲ, ಸಂಘವನ್ನು ಹೊಂದಿರೋದಿಲ್ಲ ಅಂತ ಅರ್ಥ. ಅಂದರೆ ಸ್ವರೂಪವನ್ನು ತಿಳಿದವನು, ಅದರಲ್ಲಿ ನನಗೆ ನಾನು ದೇಹಕ್ಕಿಂತ ಬೇರೆಯಾದವನು, ದೇಹ ಪ್ರಯುಕ್ತವಾದ ಬಂದಿರುವಂತಹ ಕರ್ಮಗಳಿದೆಲ್ಲ. ಸತ್ವವು ಅಧಿಕವಾದರೆ ಈ ವಿಧವಾದ ಕರ್ಮಗಳನ್ನು ಮಾಡೋ ಹಾಗೆ ಮಾಡುತ್ತೆ, ರಜಸ್ಸು ಹೀಗೆ ಮಾಡುತ್ತೆ, ತಮಸ್ಸು ಹೀಗೆ ಮಾಡುತ್ತೆ. ಆದರೆ ನನಗೆ ಇದರಲ್ಲಿ ನಿಜವಾದ ಸ್ವರೂಪ ಪ್ರಯುಕ್ತವಾದ ಕರ್ತೃತ್ವ ಇದರಲ್ಲಿ ಇಲ್ಲ. ನನಗೆ ಅದು ಸ್ವರೂಪದಲ್ಲಿ ಕರ್ತೃತ್ವ ಅನ್ನೋದು ಇದೆ, ಆದರೆ ಈ ವಿಧವಾದ ಕರ್ಮಗಳಲ್ಲಿ ಇವನಿಗೆ ಕರ್ತೃತ್ವವಿಲ್ಲ. ಯಾಕೆ ಅಂದರೆ ಇದು ಪ್ರಕೃತಿ ಸಂಬಂಧದಿಂದ ಬಂದಿರೋದು. ಆ ಪ್ರಕೃತಿ ಸಂಬಂಧ ಹೋಗ್ಬಿಟ್ರೆ, ಶರೀರ ಸಂಬಂಧವೇ ಹೋಗ್ಬಿಟ್ರೆ ಇದು ಯಾವುದು ಇರೋದಿಲ್ಲ ಅವನಿಗೆ. ಆದ್ದರಿಂದ ಇದು ಸ್ವಾಭಾವಿಕವಾದದ್ದಲ್ಲ ಅನ್ನೋದನ್ನ ಅವನು ತಿಳಿತಾನೆ. ಆ ರೀತಿ ಒಂದು ಅನುಸಂಧಾನದಿಂದ ಮಾಡಬೇಕು ಕರ್ಮಯೋಗವನ್ನ. ಪ್ರಕೃತೇ ಇತ್ಯಾದಿ ಶ್ಲೋಕ ಚತುಷ್ಟಯಸ್ಯ ಅರ್ಥಮಾಹ, 4 ಶ್ಲೋಕಗಳು ಹೇಳಲ್ಪಡುತ್ತೆ. ಕರ್ಮಯೋಗವನ್ನ ಅನುಷ್ಠಾನ ಮಾಡ್ತಿರೋರು, ತಿಳಿದಿರೋರು, ತಿಳಿದೇ ಇರೋರು ಅಂತ ಅರ್ಥ. ಅಂದರೆ ಪೂರ್ಣವಾಗಿ ಆತ್ಮಜ್ಞಾನವುಳ್ಳವರು, ಇಲ್ಲದವರು ಅಂತ ಅರ್ಥ. ವ್ಯುತ್ಕ್ರಮೇಣ ಶ್ಲೋಕದ್ವಯಾರ್ಥ. ಮೊದಲು ಹಿಂದಿನ ವ್ಯುತ್ಕ್ರಮ ಅಂತ ಹೇಳಿದ್ರೆ ತಿರುಗು ಮುರುಗು ಮಾಡಿದ ಕ್ರಮ,
ಅದು ಮೊದಲು ಅವಿದುಷಃ ಆಮೇಲೆ ವಿದುಷಃ ಬರುತ್ತೆ ಇಲ್ಲಿ. ವಿದುಷಃ ಅವಿದುಷಶ್ಚ ಅಂತ ಇಲ್ಲಿ ವ್ಯಾಖ್ಯಾನ ಮಾಡಿದ್ರು. ಇದು ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಹಾಗಲ್ಲ. ವಿದುಷಃ ಅನ್ನೋದು ಮೊದಲು ಬರೋದಿಲ್ಲ, ವಿದುಷಃ ಅನ್ನೋದು ಎರಡನೇ ಶ್ಲೋಕ, ಅವಿದುಷಃ ಅನ್ನೋದು ಮೊದಲನೇ ಶ್ಲೋಕ. ಅಂದ್ರೆ ವ್ಯುತ್ಕ್ರಮ ಅಂತ ತಿಳಿದು ಸ್ವಾಮಿ ದೇಶಿಕನ್ ಅದನ್ನೆಲ್ಲ ಸ್ಪಷ್ಟಪಡಿಸ್ತಾರೆ. ತೃತೀಯೇತು ಏತದ್ ವಿಶದೀಕರಣ ಮುಖೇನ ಅವಿಚಾರಣ ಮುಕ್ತಂ. 3-4ನೇ ಶ್ಲೋಕಗಳಲ್ಲಿ ಬೇರೆ ವಿಶದೀಕರಣವಾಗಿ ವಿಶಿತವಾಗಿ ಬರುತ್ತೆ, ಅದು ವಿಸ್ತಾರವಾಗಿ. ಕರ್ಮಯೋಗ ಅಪೇಕ್ಷಿತಂ ಕರ್ಮಯೋಗ ಇತಿ ಕರ್ತವ್ಯತಾಭೂತಂ ಇತ್ಯರ್ಥಃ. ಕರ್ಮಯೋಗದಿಂದ ಅಪೇಕ್ಷಿತವಾದದ್ದು ಯಾವುದು ಅಂತ ಹೇಳಿದ್ರೆ, ಕರ್ಮಯೋಗ ಅಪೇಕ್ಷಿತಂ ಆತ್ಮನಃ ಅಕರ್ತೃತ್ವಾನುಸಂಧಾನಂ ಸಂಧಾನ ಪ್ರಕಾರ ಅಂತ ಹೇಳಿದ್ರೆ, ಕರ್ಮಯೋಗದ ಇತಿ ಕರ್ತವ್ಯತೆ ಇದು ಒಂದು ಅಂಗ ಕರ್ಮಯೋಗಕ್ಕೆ. ಆತ್ಮನ ಅಕರ್ತೃತ್ವಾನುಸಂಧಾನವು ಕರ್ಮಯೋಗಕ್ಕೆ ಒಂದು ಅಂಗ. ಪರಮಪುರುಷನ ಆರಾಧನಾ ರೂಪ ಅನ್ನೋದು ಒಂದು ಅಂಗ. ಅದರಲ್ಲಿ ಫಲಾಶಯ ಎಲ್ಲ ಇಲ್ಲದೆ ಇರೋದು, ಇದೆಲ್ಲ ಕೂಡ ಕರ್ಮಯೋಗಕ್ಕೆ ಅಂಗಗಳಂತೆ ಇರುತ್ತೆ. ಆದ್ದರಿಂದ ಇಲ್ಲಿ ಕರ್ತೃತ್ವ ಅಕರ್ತೃತ್ವಾನುಸಂಧಾನ ಪೂರ್ವಕವಾಗಿ, ಪರಮಪುರುಷ ಆರಾಧನಾ ಪೂರ್ವಕವಾಗಿ, ಫಲಾಶರಹಿತವಾಗಿ ಈ ರೀತಿ ಕರ್ಮಯೋಗವನ್ನು ಮಾಡಬೇಕು. ಆದ್ದರಿಂದ ಇದು ಇತಿ ಕರ್ತವ್ಯತಾಭೂತಂ, ಇದು ಅಂಗವಾಗಿದೆ ಕರ್ಮಯೋಗಕ್ಕೆ. ಅಪೇಕ್ಷಿತವಾದದ್ದು ಅಂದರೆ ಇತಿ ಕರ್ತವ್ಯತೆಯಾಗಿದೆ. ಪ್ರಕೃತೇಃ ಗುಣೈಃ ಇತ್ಯುಕ್ತೆ ಪ್ರಕೃತೇಃ ಕ್ರಿಯಮಾಣಾನಿ ಪ್ರಕೃತೇಃ ಗುಣೈಃ ಕ್ರಿಯಮಾಣಾನಿ ಕರ್ಮಾಣಿ ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ. ಪ್ರಕೃತೇಃ ಗುಣೈಃ ಅಂತ ಹೇಳಿದ್ರೆ ಪ್ರಸಿದ್ಧ ಪ್ರಕರ್ಷಾದಿ ಸಿದ್ಧಂ ವಿಶೇಷಂ ಪ್ರಸ್ತುತ ಅನುಪಯುಕ್ತ ಶಬ್ದಾದಿ ಪ್ರಕೃತ ಗುಣ ವ್ಯವಚ್ಛೇದಾಯ ಸತ್ವಾದಿಭಿ. ಇಲ್ಲೆಲ್ಲ ಕೂಡ ಪ್ರಕರಣವೇ ಮುಖ್ಯ. ಪ್ರಕರಣ ಅನ್ನುವ ಪ್ರಮಾಣ ಬಹಳ ಪ್ರಧಾನವಾಗುತ್ತೆ ಇಲ್ಲಿ. ಯಾಕೆಂದ್ರೆ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ್ಕೋಬೇಕು ನಾವು. ಆದ್ದರಿಂದಲೇ ಭಾಷಿಕಾರರು ಅವರ ಎಲ್ಲ ವ್ಯಾಖ್ಯಾನಗಳಲ್ಲೂ ಅದಕ್ಕೆ ಅನುಗುಣವಾಗಿಯೇ ಮಾಡ್ತಾರೆ. ಪ್ರಕರಣಕ್ಕೆ ಅನುಗುಣವಾಗಿ ಬ್ರಹ್ಮವಿದ್ಯಾ ಪ್ರಕರಣ ಅಂದರೆ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ತಗೊಳ್ಬೇಕು ನಾವು. ಇಲ್ಲಿ ಕರ್ಮಯೋಗ ಜ್ಞಾನ ಯೋಗವೇ ಇಲ್ಲಿ ಪ್ರಕೃತವಾಗಿರೋದು, ಅದಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕು ಇಲ್ಲಿ. ಆದ್ದರಿಂದ ಸಾಮಾನ್ಯವಾದ ಪ್ರಕೃತಿಯ ಗುಣಗಳು ಅಂದರೆ ಶಬ್ದ ರಸ ಸ್ಪರ್ಶ ರೂಪರಸ ಗಂಧ, ಇದೆಲ್ಲ ಪ್ರಕೃತಿಯ ಗುಣಗಳು. ಶಬ್ದ ಸ್ಪರ್ಶ ರೂಪರಸ ಗಂಧ ಪ್ರಕೃತಿ ಗುಣಗಳು ಪ್ರಸಿದ್ಧವಾಗಿದೆ. ಅದಲ್ಲ ಇಲ್ಲಿ ಹೇಳಲ್ಪಡ್ತಿರೋದು ಸತ್ವರಜಸ್ತಮಸ್ಸು ಅನ್ನೋದನ್ನು ತಿಳಿಸ್ತಾರೆ. ಯಾಕೆ ಅಂದರೆ ಆ ಸತ್ವರಜಸ್ತಮಸ್ಸುಗಳಿಂದಲೇ ಇವನಿಗೆ ವಿಧ ವಿಧವಾದ ಕರ್ಮಗಳಲ್ಲಿ ಇದು ಪ್ರವೃತ್ತಿ ಉಂಟಾಗುತ್ತೆ ಇವನಿಗೆ. ವಿಷಯಗಳು ಅನ್ನೋದು ಬೇರೆ, ಇಂದ್ರಿಯಗಳಿಂದ ಆಕರ್ಷಿತವಾಗುವಂತಹದ್ದು, ಅದು ಶಬ್ದ ಸ್ಪರ್ಶ ರೂಪರಸಗಂಧ ಅನ್ನುವ ಗುಣಗಳಿಂದ ಉಂಟಾಗುವಂತಹದ್ದು. ಇಲ್ಲಿ ಹೇಳಿರೋದು ಇವನ ಜ್ಞಾನದ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುವ ಪ್ರಕೃತಿಯ ಸತ್ವರಜಸ್ತಮಸ್ಸು ಅನ್ನುವ ಗುಣಗಳು. ಅದು ಪಂಚಭೂತಗಳಲ್ಲಿಯೂ ಇದೆ. ಆಕಾಶಕ್ಕೆ ಸತ್ವರಜಸ್ತಮಸ್ಸು ಅನ್ನೋದು ಒಂದು ಮೂಲಭೂತವಾದ ಗುಣ, ಪ್ರಕೃತಿಯ ಪರಿಣಾಮವಾದ್ದರಿಂದ ಅದಕ್ಕೆ ಮೇಲೆ ಶಬ್ದ ರಸ ಸ್ಪರ್ಶ ರೂಪಸಗಂಧ ಮೊದಲಾದ ಗುಣಗಳು ಬರುತ್ತೆ. ಅದರಿಂದ ಅದಕ್ಕೂ ವ್ಯತ್ಯಾಸ. ಇಲ್ಲಿ ಕರ್ಮಯೋಗ ಜ್ಞಾನಯೋಗದ ವಿಷಯ ಹೇಳ್ತಾ ಇರೋದ್ರಿಂದ ಇವನಿಗೆ ಕರ್ತೃತ್ವ ಅನ್ನೋದು ಬರುವಂತಹದ್ದು ಸತ್ವರಜಸ್ತಮಸ್ಸುಗಳ ಪ್ರಭಾವದಿಂದ. ಅದನ್ನು ಇಲ್ಲಿ ಅದು ನೇರವಾಗಿ ಜ್ಞಾನದ ಮೇಲೆ ಇವನಿಗೆ ಪ್ರಭಾವವನ್ನು ಉಂಟು ಮಾಡುತ್ತೆ ಅವನಿಗೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದರಿಂದ ಶಬ್ದಾದಿ ಗುಣಗಳು ಉಪಯುಕ್ತವಲ್ಲ ಇಲ್ಲಿ. ಪ್ರಕೃತಿ ಪ್ರಸಿದ್ಧ ಪ್ರಕರ್ಷಾದಿ ಸಿದ್ಧಂ, ಪ್ರಕೃತಿ ಪ್ರಸಿದ್ಧವಾಗಿರುವಂತಹದ್ದು ಆಕಾಶ, ಶಬ್ದಗುಣಕ ಆಕಾಶ ಮೊದಲಾದೆಲ್ಲ ಹೇಳಿದೆ. ಹಾಗೆ ಆ ಶಬ್ದಾದಿ ಗುಣಗಳಲ್ಲ ಇಲ್ಲಿ. ಶಬ್ದಾದಿ ಪ್ರಾಕೃತ ಗುಣ ವ್ಯವಚ್ಛೇದಾಯ ಸತ್ವಾದಿಭಿಹಿ ಸ್ಪಷ್ಟಗೊಳಿಸ್ತಾರೆ. ಪ್ರಕೃತೇ ಗುಣೈಹಿ ಸತ್ವಾದಿಭಿಹಿ ಅಂತ ವಕ್ಷ್ಯಮಾಣ ಸಾತ್ವಿಕಾದಿ ಕರ್ಮ ವಿಭಾಗಂ ಸರ್ವಶಃ ಇತಿ ಪ್ರಕಾರವಾಚಿಪದ ಸೂಚಿತಾನು ಸ್ವಾನುರೂಪಂ ಅಂತ. ಸಾತ್ವಿಕ ಗುಣಗಳು ರಾಜಸ ತಾಮಸ ಮೊದಲಾದಕ್ಕೆ ಅನುಗುಣವಾಗಿ ಆ ಪ್ರಕಾರವನ್ನು ಸ್ವಾನುರೂಪಂ, ಸತ್ವಕ್ಕೆ ಅನುರೂಪವಾದ ಗುಣ ಸಾತ್ವಿಕ ಅಂತ ಕರ್ಮಗಳು, ರಾಜಸ ಕರ್ಮಗಳು, ತಾಮಸ ಕರ್ಮಗಳು. ಕರ್ತ ಇತಿ ತ್ರಿಜಂತ ಯೋಗ ಷಷ್ಠಿ ಪ್ರಾಪ್ತಿ ಸ್ಯಾದಿತಿ, ಅದು ವ್ಯಾಕರಣ ವಿಶೇಷವನ್ನು ಹೇಳ್ತಾರೆ. ಕರ್ತ ಅಂದರೆ ಇಲ್ಲಿ ಹೇಳ್ತಾ ಇರೋದು ಗುಣೈಹಿ ಕರ್ಮಾಣಿ ಸರ್ವಶಃ ಕರ್ತ ಇತಿ ಮನ್ಯತೆ ಅಂತ ಹೇಳಿದ್ರೆ, ಗುಣೈಹಿ ಕರ್ಮಾಣಿ ಕರ್ತ ಇತಿ ಮನ್ಯತೆ ಅಂದರೆ ಕರ್ಮಣಃ ಕರ್ತ ಅಂತ ತಿಳ್ಕೊಳ್ಳಲ್ಲ ಇವನು. ಸತ್ವಗಾದಿ ಗುಣಗಳು ಮಾಡುವ ಕರ್ಮಗಳನ್ನು ಕುರಿತು ತನಗೆ ಕರ್ತೃತ್ವವಿದೆ, ತಾನು ಕರ್ತ ಅಂತ ತಿಳಿತಾನೆ ಹೊರತು ಕರ್ಮಗಳನ್ನು ನಾನು ಮಾಡ್ತೀನಿ ಅನ್ನೋದು ನೇರವಾಗಿ ಹಾಗೆ ಅರ್ಥವಲ್ಲ. ಷಷ್ಠಿ ಕರ್ಮಣಃ ಕರ್ತ ಅಂದರೆ ಕರ್ಮಗಳ ಕರ್ತ ನಾನು ತಿಳ್ಕೊಳ್ಳೋದಿಲ್ಲ. ಸತ್ವಾದಿ ಗುಣಗಳ ಕಾರ್ಯವಾದ ಕರ್ಮಗಳನ್ನು ಕುರಿತು
ತನಗೆ ಕರ್ತೃತ್ವವಿದೆ ಅಂತ ತಿಳಿಯೋದು. ಆ ರೀತಿ ಅರ್ಥವನ್ನು ಮಾಡಿಕೊಳ್ಬೇಕು. ಅದು ಸ್ವಲ್ಪ ವಿಶೇಷವಾದ ಅರ್ಥ ಇಲ್ಲಿ ಕರ್ತೃತ್ವ ಅನುಸಂಧಾನಕ್ಕೆ. ಆದ್ದರಿಂದ ಷಷ್ಠಿ ಪ್ರಾಪ್ತಿ ಇಲ್ಲ ಇಲ್ಲಿ. ಅದು ವ್ಯಾಕರಣಕ್ಕೆ ಅನುಗುಣವಾಗಿ ಹೇಳ್ತಾರೆ. ಕರ್ಮಸು ಕರ್ತೃತ್ವ ಅಹಂತ್ವ ಉಕ್ತಿ ಭ್ರಮ ವಿದಾಸಾಯ. ಆದ್ದರಿಂದ ಇಲ್ಲಿ ಕರ್ತೃತ್ವ ಅಹಂತ್ವ ಇದೆಲ್ಲ ಕರ್ಮಗಳಲ್ಲಿ ಈ ಕರ್ತೃತ್ವ ಅಹಂತ್ವ ಅನ್ನುವ ಭ್ರಮೆಯನ್ನು ತಳ್ಳಿ ಹಾಕಬೇಕು. ಅದಕ್ಕಾಗಿಯೇ ಕರ್ಮಾಣಿ ಪ್ರತಿ ಕರ್ಮಗಳನ್ನು ಕುರಿತು ಇವನಿಗೆ ಅಂದರೆ ಕರ್ಮಸು ಕರ್ಮಗಳಲ್ಲಿ ಕರ್ಮಗಳನ್ನು ಕುರಿತು ಅಂತ ಅರ್ಥ. ಕರ್ಮಗಳ ಕರ್ತ ಅನ್ನೋ ಷಷ್ಠಿ ವಿಭಕ್ತಿ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಂದ ತೃಣಂತ ವ್ಯಕ್ತಿ ಇದು ಬರೋದು. ತ್ರಿಜಂತ ತೃಣಂತ ಎರಡು ಅರ್ಥದಲ್ಲಿಯೂ ಬರುತ್ತೆ, ಎರಡು ಪ್ರತ್ಯಯಗಳಿಂದಲೂ. ಅದನ್ನು ತೃಣ್ ಮೊದಲಾದ ಪ್ರತ್ಯಯಗಳು ವ್ಯಾಕರಣದಲ್ಲಿ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ವ್ಯಾಕರಣ ವಿಶೇಷವನ್ನು ಹೇಳ್ತಾರೆ. ಅಹಂಕಾರ ವಿಮೂಢ ಆತ್ಮ ಇತಿ ಸಮಾಸಾಂಶ ತ್ರಯಸ್ಯ ಬಹ್ವರ್ಥಪರಸ್ಯ ಅತ್ರ ಅರ್ಥಂ ವಿವಕ್ಷನ್ ವಿಗೃಹಾತಿ ಅಹಂಕಾರೇಣ ಇತಿ. ಅದು ಅಹಂಕಾರ ವಿಮೂಢ ಆತ್ಮ ಅಂತ ಹೇಳ್ತಿರೋದು ಅನೇಕ ಅರ್ಥಗಳನ್ನು ಮಾಡ್ಬೋದು ಇಲ್ಲಿ. ಅಹಂಕಾರ ವಿಮೂಢ ಆತ್ಮ ಅಂತ ಹೇಳಿದ್ರೆ ಅಹಂಕಾರದಿಂದ ವಿಮೂಢನ ಆತ್ಮನೋ, ಅಹಂಕಾರವು ಮೋಹವನ್ನು ಉಳ್ಳದು ಎರಡೂ ಉಳ್ಳ ಆತ್ಮ, ಎರಡೆರಡು ವಿಧವಾಗಿ 3-4 ವಿಧವಾಗಿ ಅರ್ಥವನ್ನು ಸಮಾಸವನ್ನು ಮಾಡಬಹುದು. ಬಹ್ವರ್ಥ ಪರವಾದ ಸಮಾಸಾಂಶತ್ರಯಸ್ಯ ಬಹ್ವರ್ಥ ಪರಸ್ಯ ಅಹಂಕಾರ ವಿಮೂಢ ಆತ್ಮ ಇವುಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಭಕ್ತಿಗಳಲ್ಲಿ ಅರ್ಥಗಳನ್ನು ಮಾಡಬಹುದು. ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಅಹಂಕಾರೇಣ ಅಲ್ಲಿ ವಿವರಿಸ್ತಾರೆ ಸ್ಪಷ್ಟವಾಗಿ. ಅಹಂಕಾರ ವಿಮೂಢಾತ್ಮ ಅಹಂಕಾರೇಣ ವಿಮೂಢ ಆತ್ಮ ಯಸ್ಯ ಅಂತ ಮಾಡಬೇಕು ಅರ್ಥವನ್ನು. ಅಂತ ಅಹಂಕಾರೇಣ ವಿಮೂಢ ಆತ್ಮ ಯಸ್ಯ ಅಸೌ ಅಹಂಕಾರ ವಿಮೂಢಾತ್ಮ ಅಂತ ಸಮಾಸ ಮಾಡಬೇಕು. ಇಲ್ಲಿ ಅಹಂಕಾರ ಶಬ್ದಕ್ಕೆ ಏನು ಅರ್ಥ ಅನ್ನೋದು ತಿಳಿಸ್ತಾರೆ. ಹತ್ರ ಅಹಂಭಾವ ಮಾತ್ರ ಮುಚ್ಯತೆ ತಸ್ಯ ಆತ್ಮ ಸ್ವಭಾವ ಅಂತರ್ಗತತ್ವಾತ್. ಅಹಂಕಾರ ಅಂದ್ರೆ ಬರೀ ಅಹಂ ಅನ್ನೋ ಅಷ್ಟೇ ಅರ್ಥವಲ್ಲ ಇಲ್ಲಿ. ಅಹಂ ಅನ್ನೋದು ಆತ್ಮನಿಗೆ ಆತ್ಮ ಸ್ವಭಾವದಲ್ಲಿಯೇ ಸೇರ್ಕೊಂಡ್ಬಿಡುತ್ತೆ. ಅಹಂ ಅನ್ನೋದೇ ಅರ್ಥವಲ್ಲ ಇಲ್ಲಿ. ನಾಪಿ ಅಹಂಕಾರಾಖ್ಯಂ ಅಚಿದ್ರವ್ಯಂ. ಮಹತ್ತಿಂದ ಪರಿಣಾಮವಾಗಿ ಅಹಂಕಾರವಾಗುತ್ತಲ್ಲ, ಪ್ರಕೃತಿ ಮಹತ್ವ ಅಹಂಕಾರ ತನ್ಮಾತ್ರೆಗಳು ಹೀಗೆ ಪರಿಣಾಮ ಹೊಂದುವಾಗ ಅಹಂಕಾರ ಅನ್ನುವ ಒಂದು ದ್ರವ್ಯವಿದೆ. ಪ್ರಕೃತಿಯ ಪರಿಣಾಮ ವಿಶೇಷವಾದ ದ್ರವ್ಯ ಅದು. ಅಚಿತ್ ಪರಿಣಾಮ ದ್ರವ್ಯ, ಅಚಿತ್ ದ್ರವ್ಯ ಅದು ಅರ್ಥವಲ್ಲ ಇಲ್ಲಿ ಅಹಂಕಾರ ಅಂತ ಹೇಳಿದ್ವಿ. ರಾಜಸ ತಾಮಸ ಅಹಂಕಾರದಿಂದ ತನ್ಮಾತ್ರೆಗಳು ಉಂಟಾಗುತ್ತೆ, ಸಾತ್ವಿಕ ಅಹಂಕಾರದಿಂದ ಇಂದ್ರಿಯಗಳು ಉಂಟಾಗುತ್ತೆ. ಇದೆಲ್ಲ ಹೇಳ್ತೀವಲ್ಲ, ಪ್ರಕೃತಿಯ ಪರಿಣಾಮ ಸೃಷ್ಟಿಯಲ್ಲಿ ಪ್ರಕೃತಿ ಮಹತ್ವ ಅಹಂಕಾರ. ಆ ಅಹಂಕಾರ ದ್ರವ್ಯವಲ್ಲ ಇದು, ಅದು ಅಚಿದ್ರವ್ಯ, ಅದು ಅರ್ಥವಲ್ಲ ಇಲ್ಲಿ. ತಸ್ಯಾಪಿ ದೇಹಾತ್ಮ ಭ್ರಮಂ ದ್ವಾರೀಕೃತ್ಯ ಕಾರ್ಯಕರತ್ವೇ ಸತಿ ಅವ್ಯವಹಿತಸ್ಯ ತಸ್ಯೈವ ವಕ್ತುಂ ಉಚಿತತ್ವಾತ್. ಯಾಕೆ ಅಂತ ಹೇಳಿದ್ರೆ ಆ ಅಹಂಕಾರಕ್ಕೆ ಅಹಂಕಾರ ಅಂತ ಹೇಗೆ ಹೆಸರು ಬಂತು ಅದಕ್ಕೂ ಒಂದು ವಿಶೇಷ ಇದೆ. ಯಾಕೆ ಅಂದರೆ ಅದು ದೇಹಾತ್ಮ ಭ್ರಮೆಯ ಮೂಲಕ ಕಾರ್ಯವಾಗುತ್ತೆ, ಅದಕ್ಕೆ ಅಹಂಕಾರ ಅಂತ ಹೇಳಲ್ಪಟ್ಟಿದೆ. ಅದಕ್ಕೆ ಮನಸ್ಸು ಅನ್ನೋದು ಸಾತ್ವಿಕ ಅಹಂಕಾರದಿಂದ ಅದರ ಪರಿಣಾಮವಾಗಿ ಉಂಟಾಗುವ ಒಂದು ಪದಾರ್ಥ. 11 ಇಂದ್ರಿಯಗಳು ಸಾತ್ವಿಕ ಅಹಂಕಾರದ ಪರಿಣಾಮದಿಂದ ಉಂಟಾಗುವಂತಹ ಅಚಿದ್ರವ್ಯಗಳು. ಇಂದ್ರಿಯಗಳೆಲ್ಲ ತನ್ಮಾತ್ರೆಗಳು, ಪಂಚಭೂತಗಳು ತಾಮಸ ಅಹಂಕಾರದ ಪರಿಣಾಮ ವಿಶೇಷಗಳು. ಇದಕ್ಕೆಲ್ಲ ಮೂಲ ದ್ರವ್ಯ ಯಾವುದು ಅಂದರೆ ಮೂಲ ಪ್ರಕೃತಿ. ಇದಕ್ಕೆಲ್ಲ ದ್ರವ್ಯ ಅವ್ಯಕ್ತ ಅಂತ ಹೇಳಲ್ಪಡುವಂಥ ಇದೆಲ್ಲ ಇನರ್ಟ್ ಮ್ಯಾಟರ್, ಡಿಫರೆಂಟ್ ಸ್ಟೇಟ್ಸ್ ಆಫ್ ಇನರ್ಟ್ ಮ್ಯಾಟರ್, ಬೇರೆ ಬೇರೆ ದಶೆಗಳ ಅವಸ್ಥೆಗಳು ಇದೆಲ್ಲ. ಇವಾಗ ನೀರು ಆವಿಯಾಗುತ್ತೆ, ಹಾಗೆ ಮಂಜಾಗುತ್ತೆ ಮೊದಲಾದ ಆಗೋ ಹಾಗೆ ಪ್ರಕೃತಿ ಅನ್ನೋದು ಮಹತ್ವ ಅಹಂಕಾರ ಇಂದ್ರಿಯಗಳು ಈ ರೀತಿ ಎಲ್ಲ ಪರಿಣಾಮ ಹೊಂದುತ್ತೆ. ನಮ್ಮ ದೇಹದಲ್ಲಿರುವ ಮನಸ್ಸು ಅನ್ನೋದು ಪ್ರಕೃತಿಯ ಒಂದು ಪರಿಣಾಮ ದ್ರವ್ಯ, ಅದು ವಿಶೇಷ, ಅದೊಂದು ಇನರ್ಟ್ ಮ್ಯಾಟರ್, ಅದು ಕೂಡ ಪದಾರ್ಥ ಅದು. ಹಾಗೆಯೇ ಇಂದ್ರಿಯಗಳು ಹಾಗೆಯೇ ಇದೆಲ್ಲ ಪ್ರಕೃತಿಯ ಪರಿಣಾಮ ವಿಶೇಷಗಳು, ಪ್ರಕೃತಿಯ ಬೇರೆ ಬೇರೆ ಅವಸ್ಥೆಗಳು ಇದೆಲ್ಲ. ಆ ಅಹಂಕಾರಕ್ಕೆ ಯಾಕೆ ಅಹಂಕಾರ ಅಂತ ಹೆಸರು ಬಂತು ಅಂತ ಹೇಳಿದ್ರೆ ಆ ದ್ರವ್ಯವಾದರೂ ಅಚೇತನ ದ್ರವ್ಯಕ್ಕೆ ಅಹಂಕಾರ ಅಂತ ಯಾಕೆ ಹೆಸರು ಬಂತು ಅಂದರೆ ಅದು ದೇಹಾತ್ಮ ಭ್ರಮೆ ಉಂಟು ಮಾಡುವ ಮೂಲಕ ನಮಗೆ ನಮ್ಮ ಮೇಲೆ ಪ್ರಭಾವ ಉಂಟು ಮಾಡುತ್ತೆ ಅದು. ಆದ್ದರಿಂದ ಅದಕ್ಕೆ ಅಹಂಕಾರ ಅಂತ ಒಂದು ಹೆಸರಿದೆ. ಆ ಅವಸ್ಥೆಯಲ್ಲಿರುವ ದ್ರವ್ಯ ಅದು ಹಾಗೆ ಮಾಡುತ್ತೆ. ಆದರೆ ಆವಾಗ ಏನಾಗುತ್ತೆ ಅಂದರೆ ಇನ್ನೊಂದರ ಮೂಲಕ ಮಾಡಿದಾಗ ಆಗುತ್ತೆ. ಇಲ್ಲಿ ನೇರವಾಗಿ ದೇಹಾತ್ಮ ಭ್ರಮೆ ಎನ್ನುವುದೇ ಅರ್ಥ. ಇಲ್ಲಿ ಅವ್ಯವಹಿತವಾಗಿ
ದೇಹಾತ್ಮ ಭ್ರಮೆಯೇ ಹೇಳಬೇಕಾದ್ದು. ಆದ್ದರಿಂದ ದೇಹಾತ್ಮ ಭ್ರಮೆಯ ಮೂಲಕ ಕಾರ್ಯ ಉಂಟು ಮಾಡುತ್ತೆ. ಅದನ್ನು ಸ್ವಾಮಿ ದೇಶಿಕನ್ ಬಹಳ ಚೆನ್ನಾಗಿ ವಿವರಿಸ್ತಾರೆ ಇಲ್ಲಿ. ಅಹಂಕಾರವು ದೇಹಾತ್ಮ ಭ್ರಮಂ ದ್ವಾರೀಕೃತ್ಯ, ದೇಹಾತ್ಮ ಭ್ರಮದ ಮೂಲಕ, ಅದರ ದ್ವಾರದಿಂದ ಅಂದರೆ ಅದರ ಮೂಲಕ ಕಾರ್ಯವಾಗುತ್ತೆ, ಕಾರ್ಯವನ್ನು ಉಂಟು ಮಾಡುತ್ತೆ. ಅಂದರೆ ನಮಗೆ ದೇಹಾತ್ಮ ಭ್ರಮ ಉಂಟು ಮಾಡುತ್ತೆ. ಆದ್ದರಿಂದ ಇಲ್ಲಿ ಅಹಂಕಾರ ಅಂತ ಅರ್ಥ ಮಾಡಿದ್ರೆ ಅದರಿಂದ ದೇಹಾತ್ಮ ಭ್ರಮೆ ಬಂದು ಅದರಿಂದ ಈ ರೀತಿ ಮೋಹ ಉಂಟಾಗುತ್ತೆ ಅಂತ ಹೇಳಬೇಕು. ಅದು ಇಲ್ಲಿ ಅರ್ಥವಲ್ಲ. ದೇಹಾತ್ಮ ಭ್ರಮೆಯೇ ಇಲ್ಲಿ ಹೇಳಲ್ಪಟ್ಟಿದೆ, ಅಹಂಕಾರವಲ್ಲ. ಆದ್ದರಿಂದ ದೇಹಾತ್ಮ ಭ್ರಮೆಗೆ ಕಾರಣವಾದ ಅಹಂಕಾರ ತತ್ವವಲ್ಲ, ದೇಹಾತ್ಮ ಭ್ರಮೆಯೇ ಹೇಳಲ್ಪಟ್ಟಿದೆ ಅಹಂಕಾರ ಅನ್ನುವ ಶಬ್ದದಿಂದ. ಆದ್ದರಿಂದ ಅವ್ಯವಹಿತವಾಗಿ ದೇಹಾತ್ಮ ಭ್ರಮೆಯೇ ಹೇಳಬೇಕು ಇಲ್ಲಿ ಅನ್ನೋದು. ನಾಪಿ ಗರ್ವ, ಅಹಂಕಾರ ಅಂದರೆ ಗರ್ವ ಅನ್ನುವ ಅರ್ಥವೂ ಇದೆ ಅಲ್ಲಿ. ಅಭಿಮಾನ, ಅಹಂಕಾರ, ಬಹಳ ಅಹಂಕಾರ ಅಂತ ಹೇಳ್ತೀವಲ್ಲ, ಆ ರೀತಿ ಗರ್ವ ಅನ್ನುವ ಅರ್ಥವಿದೆ, ಅದೂ ಅಲ್ಲ. ಇದೆಲ್ಲವನ್ನು ತಳ್ಳಿ ಹಾಕಿ ಉತ್ಕೃಷ್ಟ ಪರಿಭವಾದಿ ಹೇತುತ್ವೇನ ಅನಿರ್ದೇಶಾತ್, ಆದ್ದರಿಂದ ನಿಮಗೆ ಬಹಳ ಪರಿಭವ ಉಂಟಾಗುತ್ತೆ ಅಂತ ಹೇಳಿದರೆ ಗರ್ವ ಅಂತ ಹೇಳ್ಬೋದಾಗಿತ್ತು. ಆದರೆ ಆ ರೀತಿ ಎಲ್ಲ ಇಲ್ಲಿ ಹೇಳಿಲ್ಲ. ಇಲ್ಲಿ ಗರ್ವ ಅನ್ನುವುದಕ್ಕೆ ಪ್ರಸಕ್ತಿ ಇಲ್ಲ. ಹಾಗೆಯೇ ಅಹಂಕಾರ ತತ್ವವೂ ಹೇಳಲ್ಪಟ್ಟಿಲ್ಲ, ಕೇವಲ ಅಹಂ ಭಾವ ಮಾತ್ರವೂ ಹೇಳಲ್ಪಟ್ಟಿಲ್ಲ. ಅಹಂಕಾರ ಅನ್ನುವ ಅಚಿದ್ರವ್ಯವೂ ಅಲ್ಲ, ಇದೆಲ್ಲ ಯಾವುದೂ ಅಲ್ಲ ಇಲ್ಲಿ ಅಹಂಕಾರ. ಆದ್ದರಿಂದ ಅಹಂಕಾರಕ್ಕೆ ಅನಹಮರ್ಥೆ ಅಹಂ ಅಹಂ ಅಹಂತ್ವ ಅಭಿಮಾನಂ ಅಂತ ಹೇಳಿದ್ರು. ದೇಹದಲ್ಲಿ ಆತ್ಮ ಅನ್ನುವ ಅಭಿಮಾನ, ಆದ್ದರಿಂದ ದೇಹಾತ್ಮ ಭ್ರಮ ಏವ ಅತ್ರ ವಿವಕ್ಷಿತ. ಅಹಂಕಾರೋ ನಾಮ ಅನಹಮರ್ಥೆ ಪ್ರಕೃತವು ಅಹಮಭಿಮಾನ, ಪ್ರಕೃತಿಯಲ್ಲಿ ಅಹಂ ಅನ್ನುವ ಅಭಿಮಾನ ಅಷ್ಟೇ, ಅದಕ್ಕೆ ಅರ್ಥ. ಇದು ಅಹಂಕಾರ ದ್ರವ್ಯದ ಒಂದು ಪರಿಣಾಮವೇ, ಅದರ ಕಾರ್ಯವೇ. ಆದರೆ ಇಲ್ಲಿ ನೇರವಾಗಿ ಈ ಅರ್ಥವನ್ನೇ ತೆಗೆದುಕೊಳ್ಳೋದು ಉಚಿತವಾಗಿದೆ ಅಹಂಕಾರಕ್ಕೆ ಅಂತ ಹೇಳುದು. ಅದು ಪ್ರಕರಣಕ್ಕೆ ಅನುಗುಣವಾಗಿ ಶಬ್ದಗಳಿಗೆ ಅರ್ಥವನ್ನು ನಾವು ಅದಕ್ಕೆ ಹಾಗೆ ಮಾಡಿದ್ರೆ ಪೂರ್ಣವಾಗಿ ಸರಿಯಾಗಿ ಅಲ್ಲಿ ಅನ್ವಯ ಉಂಟಾಗುತ್ತೆ ನಮಗೆ. ಆದ್ದರಿಂದ ಏತೇನ ಅಹಂಕಾರ ಶಬ್ದಸ್ಯ ಅಭೂತ ತದ್ಭಾವೇ ಚ್ವಿಪ್ರತ್ಯೇನ ವ್ಯುತ್ಪತ್ತಿ ದರ್ಶಿತ. ಅದರಿಂದ ಅಭೂತ ತದ್ಭಾವೇ ಚ್ವಿಹಿ ಅಂತ ಒಂದು ಪಾಣಿನಿ ಸೂತ್ರ. ಅಭೂತ ತದ್ಭಾವೇ ಚ್ವಿಹಿ ಅಂತ, ಇಲ್ಲದೇ ಇರುವುದು ಇಲ್ಲದಾಗುತ್ತೆ. ಆದ್ದರಿಂದ ಅದು ಚ್ವಿಪ್ರತ್ಯಯ ಅನ್ನೋದು ಬರುತ್ತೆ. ಅದು ಬಂದಾಗ ಇಲ್ಲಿ ಆ ರೀತಿ ಶಬ್ದದ ರೂಪ ಉಂಟಾಗುತ್ತೆ. ಆದ್ದರಿಂದ ಅಹಂಕಾರ ಮೂಢಾತ್ಮ ಅಂದರೆ ಅವನು ಅನಹಮರ್ಥೆ ಪ್ರಕೃತವು ಅಭೂತ ತದ್ಭಾವ, ಅರ್ಥ ಅಹಮರ್ಥವಲ್ಲದ ಪ್ರಕೃತಿಯಲ್ಲಿ ಅಹಮರ್ಥ ಭಾವನೆ, ಅದುವೇ ಇಲ್ಲಿ ಈ ಶಬ್ದದಿಂದ ಹೇಳಲ್ಪಟ್ಟಿದೆ. ಪ್ರಕೃತಿಯಲ್ಲಿ ಅಹಮಭಿಮಾನ ಹೇಳ. ಅಜ್ಞಾತ ಆತ್ಮಸ್ವರೂಪ ಇತಿ ವಿಮೂಢ ಆತ್ಮ ಸ್ವರೂಪಂ ಯಸ್ಯ. ವಿಮೂಢ ಆತ್ಮ ಅಂತ ಹೇಳಿದ್ರೆ ಅಹಂಕಾರ ವಿಮೂಢ ಆತ್ಮ ಅಂದರೆ ಅಹಂಕಾರದಿಂದ ವಿಮೂಢನಾದ ಮೋಹಗೊಂಡಲ್ಪಟ್ಟ ಆತ್ಮ ಅಂದರೆ ಆತ್ಮಸ್ವರೂಪ ಅಂತಾನೆ ಅರ್ಥ ಅಲ್ಲಿ. ಸಹ ವಿಮೂಢ ಆತ್ಮ ದಿಶಃ ವಿಮುಹ್ಯೈಹು ಇತಿವತ್ ವಿಮೂಢ ಶಬ್ದ ಅತ್ರ ಮೋಹ ವಿಷಯ ಸಮಾನಾಧಿಕರಣ ಇತಿ ಭಾವ. ದಿಗ್ಭ್ರಮೆ ಬರುತ್ತೆ ಅಂತಾರಲ್ಲ ಹಾಗೆ. ದಿಗ್ಭ್ರಮೆ ಬರುತ್ತೆ ಅಂದರೆ ಯಾವ ದಿಕ್ಕು ಯಾವುದೂ ತಿಳಿಯೋದಿಲ್ಲ, ಯಾವುದೋ ದಿಕ್ಕನ್ನು ಯಾವುದೋ ದಿಕ್ಕು ಅಂತ ತಿಳಿತೀವಿ. ದಿಗ್ಭ್ರಮೆ ಉಂಟಾಗಿದೆ ಅಂತ. ದಿಶಃ ವಿಮುಹ್ಯೈಹು, ದಿಕ್ಕುಗಳನ್ನೆಲ್ಲ ದಿಕ್ಕಲ್ಲಿ ದಿಗ್ಭ್ರಮೆ ಉಂಟಾಯಿತು ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಮೂಢ ಶಬ್ದವು ಮೋಹ ವಿಷಯ ಸಮಾನಾಧಿಕರಣ, ಮೋಹ ಅನ್ನುವ ಅರ್ಥದಲ್ಲಿ ಬರುತ್ತೆ. ಗುಣಕರ್ಮ ವಿಭಾಗಯೋ ಇತ್ಯತ್ರ ಉಪಸರ್ಜನ ಅನ್ವಯ ಷಷ್ಠೀತ್ವಾದಪಿ ವಿಷಯ ಸಪ್ತಮೀತ್ವಂ ಉಚಿತಂ. ಇಲ್ಲಿ ಎಲ್ಲ ವ್ಯಾಕರಣ ವಿಶೇಷಗಳಲ್ಲಿ ಹೇಳ್ತಾ ಇರೋದು ಕೆಲವು ಷಷ್ಠಿ ವಿಭಕ್ತಿ ಇಲ್ಲಗಿಂತ ಇಲ್ಲಿ ಹೇಳ್ತಾ ಇರೋದು ಸಪ್ತಮಿಯಲ್ಲಿ ಹೇಳಬೇಕು ಅನ್ನೋದ್ರಿಂದ ಸತ್ವಾದಿ ಗುಣ ವಿಭಾಗೆ ಕರ್ಮ ವಿಭಾಗೆ ಚ ಗುಣ ಕರ್ಮ ವಿಭಾಗಯೋ, ಗುಣಸ್ಯ ಕರ್ಮಣಃ ಚ ವಿಭಾಗ ಅಂತ ಅರ್ಥ ಮಾಡ್ಬೋದಾಗಿತ್ತು. ಆದರೆ ಹಾಗೆ ಮಾಡದೆ ಗುಣ ವಿಭಾಗ ಕರ್ಮ ವಿಭಾಗ ಆ ರೀತಿ ಅರ್ಥ ಮಾಡಿದ್ದಾರೆ. ತತ್ತತ್ ಗುಣ ವಿಭಾಗೆ ತತ್ ಕರ್ಮ ವಿಭಾಗೆ ಚ ಅಂತ ಸಪ್ತಮಿ ಅರ್ಥವನ್ನು ಮಾಡಿದ್ರು. ವಿಭಾಗ ಶಬ್ದ ದ್ವಂದ್ವಾತ್ಮತ್ವಾತ್ ಪ್ರತ್ಯೇಕಂ ಅನ್ವಿತಃ. ಇದು ಎರಡಕ್ಕೂ ಅನ್ವಯವಾಗುತ್ತೆ. ವಿಭಾಗ ಅನ್ನೋದು ಗುಣಕರ್ಮ ವಿಭಾಗಯೋ ಅಂದರೆ ಗುಣ ವಿಭಾಗೆ ಕರ್ಮ ವಿಭಾಗೆ ಚ, ಗುಣಕ್ಕೂ ಕರ್ಮ ವಿಭಾಗೆ ಅನ್ನೋದು ಅದನ್ನ ಹಾಗೆ ಮಾಡೋದು. ತಯೋ ಗುಣಕರ್ಮ ವಿಭಾಗಯೋ ಗುಣಾನಾಂ ಸಾಕ್ಷಾತ್ ಗುಣೇಶು ವೃತ್ತಿ ಅಭಾವಾತ್ ಪರೋಕ್ತ ಪ್ರಕ್ರಿಯಾ ಇಂದ್ರಿಯ ತದ್ವಿಷಯಾದಿ ವಿವಕ್ಷಾಯಾಂ ಪದದ್ವಯ ಉಪಚಾರಾತ್ ಸಪ್ತಮ್ಯಂತೋ ಗುಣಶಬ್ದ
ಗುಣಕಾರ್ಯೇಶು ಔಪಚಾರಿಕ ಅಂತ ಹೇಳಿದ್ರು. ಸಗುಣೇಶು ಸ್ವೇಷು ಕಾರ್ಯೇಶು. ಈ ಗುಣಕರ್ಮ ವಿಭಾಗ ಅಂದರೆ ಗುಣ ವಿಭಾಗ ಅಂದರೆ ಸತ್ವ ವಿಭಾಗ, ಗುಣ ಅವುಗಳ ಕರ್ಮ ವಿಭಾಗ ಅಂತ ಹೇಳಿದ್ರೆ ಏನರ್ಥ ಅಂದರೆ ಗುಣಗಳ ಕಾರ್ಯವಾದ ಅಂತ ಅರ್ಥ. ಗುಣಗಳ ಕಾರ್ಯದಲ್ಲಿ ಗುಣ ಶಬ್ದ ಉಪಚರಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗುಣ ಸತ್ವಾದಯ ಸ್ವಗುಣೇಶು ಸ್ವೇಷು ಕಾರ್ಯೇಶು ವರ್ತಂತೆ. ಸತ್ವಗುಣ ಅಂತ ಹೇಳಿದ್ರೆ ಸಾತ್ವಿಕವಾದ ಕರ್ಮಗಳು ಅಂತ ಅರ್ಥ. ಇಲ್ಲಿ ಸಾತ್ವಿಕವಾದ ಕರ್ಮಗಳು, ಅದರಲ್ಲಿ ಸತ್ವಗುಣ ಅನ್ನೋದು ಗುಣಶಬ್ದ ಕರ್ಮದಲ್ಲಿ ಉಪಚರಿತವಾಗಿದೆ, ಸೆಕೆಂಡ್ರಿ ಸೆನ್ಸಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಗುಣಕಾರ್ಯೇಶು ಔಪಚಾರಿಕ, ಗುಣದ ಕಾರ್ಯದಲ್ಲಿ ಉಪಚರಿತವಾಗಿದೆ. ಗುಣ ಅಂತ ಹೇಳಿದ್ರೆ ಬಹಳ ಸಾತ್ವಿಕಪ್ಪ ಅಂತ ಹೇಳಿದ್ರೆ ಏನರ್ಥ? ಸತ್ವಗುಣ ಅಭಿವೃದ್ಧಿಯನ್ನು ಹೊಂದಿದವನಾಗಿ ಅದಕ್ಕೆ ಅನುಗುಣವಾದ ಕರ್ಮಗಳನ್ನು ಮಾಡ್ತಾನೆ ಅಂತ ಅರ್ಥ. ಅಲ್ಲಿ ಸಾತ್ವಿಕ ಅಂದರೆ ಬಹಳ ಸಾತ್ವಿಕರು ಇವರು ಅಂದರೆ ಏನರ್ಥ? ಸತ್ವ ಅಧಿಕವಾಗಿ ಸತ್ವಗುಣಕ್ಕೆ ಅನುಗುಣವಾದ ಕರ್ಮಗಳನ್ನು ಮಾಡ್ತಾರೆ ಅಂತ ಅರ್ಥ. ಅಲ್ಲಿ ಕರ್ಮಗಳಲ್ಲಿ ಉಪಚರಿತ ಗುಣಶಬ್ದ, ಅದನ್ನ ಇಲ್ಲಿ ತಿಳಿಸ್ತಾರೆ. ಸ್ವೇಷು ಗುಣೇಶು ಕಾರ್ಯೇಶು, ಸ್ವಗುಣೇಶು ಸ್ವೇಷು ಕಾರ್ಯೇಶು, ಕಾರ್ಯಗಳಲ್ಲಿ ಉಪಚರಿತ. ಗುಣಕಾರ್ಯಾಣಿ ಚ ವಿಭಜಿಷ್ಯಂತೆ ಯದ್ವಾ ಕಾರಣಸ್ಯ ಪ್ರಾಧಾನ್ಯಾತ್ ಕಾರ್ಯಸ್ಯ ಅಪೇಕ್ಷೆಯ ಗುಣತ್ವಾದೇವ ಮುಕ್ತಂ ಅಂದರು. ಕಾರಣವೇ ಪ್ರಧಾನವಾದ್ದರಿಂದ, ಕಾರಣವೇ ಪ್ರಧಾನ ಮತ್ತೆ ಕಾರ್ಯಗಳನ್ನೇ ಹೇಳ್ಬೋದಾಗಿತ್ತಲ್ಲ, ಸಾತ್ವಿಕ ಕರ್ಮಗಳು ಅಂತಾನೆ ಹೇಳ್ಬೋದಾಗಿತ್ತಲ್ಲ. ಅಂದರೆ ಅದಕ್ಕೆ ಕಾರಣವೇ ಮುಖ್ಯ. ಆದ್ದರಿಂದ ಅಲ್ಲಿ ಆ ಕಾರಣ ಮುಖ್ಯವಾದ ಗುಣದಿಂದಲೇ ಉಂಟಾಗಿದೆ ಅಂತ ಹೇಳಿದ್ರು. ಗುಣಗಳ ಕಾರ್ಯದಿಂದ ಬರುವಂತಹ ಕರ್ಮಗಳಲ್ಲಿ ತಾನು ಕರ್ತ ಅಂತ ತಿಳಿತಾನವನು. ಗುಣದ ಕಾರಣದಿಂದ ಮಾಡುವ ಕಾರ್ಯಗಳಲ್ಲಿ ತಾನು ಕರ್ತ ಅಂತ ತಿಳಿದ. ತಮಸ್ಸಿನ ಕಾರಣದಿಂದ ನಿದ್ದೆ ಬರುತ್ತೆ, ತಾನೇ ನಿದ್ದೆ ಮಾಡ್ತಿದ್ದೀನಿ ಅಂತ ತಿಳಿತಾನೆ. ನಾವು ಆತ್ಮ ನಿದ್ದೆ ಮಾಡ್ತಾನೆಯೇ? ನಿದ್ದೆ ಮಾಡೋದಿಲ್ಲ. ಆತ್ಮನಿಗೆ ನಿದ್ದೆ ಅನ್ನೋದೆಲ್ಲ ಇಲ್ಲ. ತಮಸ್ಸು ಅಧಿಕವಾಗಿ ತಮಸ್ಸಿನ ಕಾರ್ಯವಾದ ನಿದ್ದೆ ಉಂಟಾಗುತ್ತೆ. ಆ ನಿದ್ರೆಯಲ್ಲಿ ತಾನೇ ಕರ್ತ ಅಂತ ತಿಳಿತಾನೆ ಇವನು. ಇದು ಅಹಂಕಾರ ವಿಮೂಢ ಆತ್ಮ ಅಂತ. ಆದರೆ ಹೀಗಾಗಿರುತ್ತೆ. ದೇಹದಲ್ಲಿ ಆತ್ಮವಲ್ಲದಲ್ಲಿ ಆತ್ಮ ಅನ್ನೋ ಬುದ್ಧಿ ಉಂಟಾದರೆ ಅದರ ಕಾರ್ಯಗಳೆಲ್ಲ ತಾನೇ ಮಾಡ್ತಾ ಇದ್ದೀನಿ ಅಂತ ತಿಳಿತಾನವನು. ಅದರ ಸಂಬಂಧದಿಂದ ಬಂದಿದೆ ಅಷ್ಟೇ. ಅದು ಇಲ್ಲದೆ ಹೋದರೆ ಇದು ಇರೋದಿಲ್ಲ, ಅದಿರೋವಾಗ ಇರುತ್ತೆ. ಆದ್ದರಿಂದ ಇದು ಪ್ರಾಪ್ತ ವಿವೇಕ ಅಂತ ಹೇಳೋದು. ಅದು ಇದ್ರೆ ಇರುತ್ತೆ, ಇಲ್ಲದೆ ಹೋದರೆ ಇಲ್ಲ. ಪ್ರಕೃತಿ ಸಂಬಂಧ ಹೋದರೆ ಯಾವುದೂ ಇಲ್ಲ ಅವನು ಸ್ವಾಭಾವಿಕವಾಗಿ. ಆದ್ದರಿಂದ ಇವನಿಗೆ ಸ್ವರೂಪದಲ್ಲಿ ಇದು ಕರ್ತೃತ್ವ ಇಲ್ಲ ಅಂತ ಅನುಸಂಧಾನ ಮಾಡಬೇಕು. ಆದರೆ ಇವನಿಗೆ ಮೋಹ ಉಂಟವನಾಗಿ ಆತ್ಮನಲ್ಲದಲ್ಲಿ ಆತ್ಮನ ಒಂದು ಅಭಿಮಾನ ಉಂಟಾಗಿರೋದ್ರಿಂದ ಅವುಗಳಿಂದ ಆಗುವ ಕರ್ಮಗಳು ಅದರಲ್ಲಿ ತನಗೇ ಕರ್ತೃತ್ವವಿದೆ ಅಂತ ತಿಳಿತಾನೆ. ಅದುವೇ ಇಲ್ಲಿ ಹೇಳಲ್ಪಡ್ತಾ ಇರೋದು. ಅದು ಪ್ರಕೃತೇ, ಅದುವೇ ಮುಂದೆ ಮತ್ತೆ ಹೇಳಲ್ಪಡುತ್ತೆ 2 ಶ್ಲೋಕಗಳಲ್ಲಿ. ಪ್ರಕೃತೇ ಗುಣಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ನವಿಧ ಮಂದಾನ್ ಕೃತ್ಸ್ನವಿತ್ ನ ವಿಚಾಲಯೇತ್. ಆದ್ದರಿಂದ ಇಲ್ಲಿ ಲೋಕ ಸಂಗ್ರಹ ಅನ್ನುವಾಗ ಅವನ ರೆಸ್ಪಾನ್ಸಿಬಿಲಿಟಿ ಏನಿದೆ, ಅವನ ಜವಾಬ್ದಾರಿ ಹೇಳಲ್ಪಡುತ್ತೆ. ಅದಕ್ಕೆ ಹೇಳೋದಕ್ಕೆ ಇದೆಲ್ಲ ಪೀಠಿಕೆಯಲ್ಲಿ ಹೇಗೆ ಪ್ರಕೃತಿಯ ಕರ್ಮಗಳಲ್ಲಿ ತಾನಿಗೆ ಕರ್ತೃತ್ವವಿದೆ ಅಂತ ತಿಳಿತಾನೆ. ಇದು ಸಾಮಾನ್ಯವಾಗಿ ಹೇಳಿದ್ದು. ಪೂರ್ಣವಾಗಿ ಆತ್ಮಜ್ಞಾನವಿಲ್ಲದವನು ಹೀಗೆ ತಿಳಿತಾನೆ. ಆತ್ಮಜ್ಞಾನ ಇರುವವನು ಹಾಗೆ ತಿಳಿಯೋದಿಲ್ಲ ಅಂತ ಹೇಳಿ ಲೋಕದಲ್ಲಿ ಮುಮುಕ್ಷುಗಳಾದವರು ಎಲ್ಲರೂ ಹಾಗೆ ತಿಳಿತಾರೆ. ಅವರನ್ನ ಬುದ್ಧಿಭೇದವನ್ನು ಉಂಟು ಮಾಡಬಾರ್ದು, ಮಂದರಾದವರನ್ನ ಅಂತ ಅರ್ಥ. ಇಲ್ಲಿ ಅಕೃತ್ಸ್ನ ವಿಧ ಸ್ವಾತ್ಮದರ್ಶನಾಯ ಪ್ರವೃತ್ತ. ಪೂರ್ಣವಾಗಿ ಆತ್ಮಜ್ಞಾನವಿಲ್ಲದವರು ಆತ್ಮದರ್ಶನಕ್ಕೆ ಪ್ರವೃತ್ತವಾಗಿದ್ದಾರೆ. ಪ್ರಕೃತಿ ಸಂಸೃಷ್ಟತೆಯ ಪ್ರಕೃತೇ ಗುಣೈ ಯಥಾವಸ್ಥಿತ ಆತ್ಮನಿ ಸಮೂಢಾ ಗುಣಕರ್ಮಸು ಕ್ರಿಯಾಸ್ವೇವ ಸಜ್ಜಂತೆ. ಅವರು ಹೇಗೆ ಮಾಡ್ತಾರೆ ಅಂದರೆ ಕ್ರಿಯೆಗಳಲ್ಲಿ ಅವರಿಗೆ ಆಸಕ್ತಿ ಉಂಟಾಗುತ್ತೆ. ಅವರಿಗೆ ಪೂರ್ಣವಾಗಿ ಆತ್ಮಜ್ಞಾನವಿಲ್ಲ. ಆತ್ಮಜ್ಞಾನ ವಿಮೂಢರಾಗಿರೋರು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಸ್ವಲ್ಪವೂ ಜ್ಞಾನವೇ ಇಲ್ಲ ಅಂತ ಅರ್ಥವಲ್ಲ. ಆತ್ಮನ ಸ್ವರೂಪ ಪೂರ್ಣವಾಗಿ ತಿಳಿದಿಲ್ಲ ಅವರಿಗೆ. ಇದರಲ್ಲಿ ಕರ್ತೃತ್ವವಿಲ್ಲ ಅಂತ ತಿಳಿದೇ ಕರ್ಮವನ್ನು ಮಾಡಿದ್ದಾರೆ. ಆದರೆ ಮುಂದೆ ಅವರಿಗೆ ಬರುತ್ತೆ ಅದರಿಂದ ಫಲ, ಆತ್ಮಾವಲೋಕನ ಉಂಟಾಗುತ್ತೆ ಕರ್ಮಯೋಗ ಮಾಡೋದರಿಂದ. ಆದರೆ ಅವರಿಗೆ ಇನ್ನೂ ಆ ಜ್ಞಾನ ಬಂದಿಲ್ಲ. ಆದ್ದರಿಂದ ಕರ್ಮದಲ್ಲಿಯೇ ಪ್ರವೃತ್ತರಾಗ್ತಾರೆ. ಅವರು ಚಲಿಸೋ ಹಾಗೆ ಮಾಡಬಾರ್ದು ಅನ್ನೋದು ಇಲ್ಲಿ ಹೇಳ್ತಾ ಇರೋದು.
ನ ತತ್ ವಿವಿಕ್ತ ಆತ್ಮಸ್ವರೂಪೇ ಗುಣಗಳ ಕರ್ಮಗಳಲ್ಲಿಯೇ ಅವುಗಳ ಕ್ರಿಯೆಗಳಲ್ಲಿಯೇ ಸಂಘವನ್ನು ಹೊಂದುತ್ತಾರೆ. ಅದರಿಂದ ವಿಯುಕ್ತವಾದ ಆತ್ಮಸ್ವರೂಪದಲ್ಲಿ ಇನ್ನೂ ನೆಲೆ ನಿಂತಿರೋದಿಲ್ಲ ಅವರ ಮನಸ್ಸು. ಅತಃ ಅತೇ ಜ್ಞಾನಯೋಗ ಏನ ಪ್ರಭವಂತಿ. ಈ ಜ್ಞಾನಯೋಗಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಅವನಿಗೆ ಆತ್ಮಸ್ವರೂಪ ಬಹಳ ಚೆನ್ನಾಗಿ ತಿಳಿದಿರುತ್ತೆ. ಇನ್ನು ಆತ್ಮಾವಲೋಕನ ಆಗಿರದೇ ಇರಬಹುದು. ಆತ್ಮಸ್ವರೂಪ ಜ್ಞಾನ ಚೆನ್ನಾಗಿರ್ಬೇಕು. ಆತ್ಮನಲ್ಲಿಯೇ ಧ್ಯಾನ ಮಾಡಬೇಕು ಅಂದರೆ ಆತ್ಮಸ್ವರೂಪವನ್ನ ಪೂರ್ಣವಾಗಿ ಧ್ಯಾನ ಮಾಡಿ 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 ಆತ್ಮಾವಲೋಕನ ಪಡೆದುಕೊಳ್ಬೇಕು. ಅವನು ಆತ್ಮಸ್ವರೂಪವನ್ನೇ ಧ್ಯಾನ ಮಾಡಿ ಆತ್ಮಾವಲೋಕನ ಪಡೆದುಕೊಳ್ಬೇಕು. ಅವನು ಕರ್ಮಯೋಗ ಮಾಡೋದಿಲ್ಲ, ಜ್ಞಾನಯೋಗಕ್ಕೆ ಹೋಗ್ತಾನೆ ನೇರವಾಗಿ. ಅವನಿಗೆ ಆತ್ಮಸ್ವರೂಪ ಚೆನ್ನಾಗಿ ತಿಳಿದಿರಬೇಕು. ಆದರೆ ಲೋಕದಲ್ಲಿರುವ ಮೋಕ್ಷಗಳಿಗೆ ಆ ರೀತಿಯಾದ ಜ್ಞಾನ ಇರುವುದಿಲ್ಲ. ಆದ್ದರಿಂದ ಗುಣಗಳಿಂದ ಮಾಡಲ್ಪಡುವ ಕರ್ಮಗಳಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ. ಅವರಿಗೆ ಜ್ಞಾನಯೋಗಿಯಾದವನು ಇದೆಲ್ಲ ತಪ್ಪು, ಇದೆಲ್ಲ ಸರಿಯಿಲ್ಲ, ನೀನು ಆತ್ಮಸ್ವರೂಪವನ್ನೇ ಧ್ಯಾನ ಮಾಡು ಅಂದರೆ ಆತ್ಮಸ್ವರೂಪ ಇನ್ನೂ ತಿಳಿದಿಲ್ಲ ಅವರಿಗೆ. ಇವನಿಗೆ ತಿಳಿದಿರೋ ಅಷ್ಟು ಜ್ಞಾನವಿಲ್ಲ ಅವರಿಗೆ. ಅಕೃತ್ಸ್ನವಿದ, ಅದರಿಂದ ಪೂರ್ಣವಾದ ಆತ್ಮಸ್ವರೂಪ ಜ್ಞಾನವಿಲ್ಲ ಅವರಿಗೆ. ಮಂದರು ಅಂತ ಹೇಳಲ್ಪಡುತ್ತೆ. ತಿಳಿದವನು ಅವರನ್ನು ತಪ್ಪುದಾರಿಗೆ ಹೋಗಿ ತೋರಿಸಬಾರದು ಇಲ್ಲಿ ಹೇಳ್ತಿರೋದು. ಅದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತಹದ್ದು. ಅಕೃತ್ಸ್ನ ವಿಧ ಸ್ವ ಆತ್ಮದರ್ಶನ. ಆದರೆ ತಮ್ಮ ಆತ್ಮದರ್ಶನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಸಾಧನವನ್ನು ಅನುಷ್ಠಾನ ಮಾಡೋಕ್ಕೆ ಆರಂಭಿಸಿದ್ದಾರೆ. ಅವರಿಗೆ ಕರ್ಮಯೋಗ ಮಾಡಬೇಕು, ಜ್ಞಾನಯೋಗ ಮಾಡಬೇಕು ತಿಳಿದಿಲ್ಲ ಅವರಿಗೆ. ಜ್ಞಾನಯೋಗದಲ್ಲಿ ತಮಗೆ ಅಧಿಕಾರವಿಲ್ಲ ಅನ್ನೋದು ತಿಳಿದಿಲ್ಲ, ಕರ್ಮಯೋಗದಲ್ಲಿಯೇ ಅಧಿಕಾರ ಅನ್ನೋದು ತಿಳಿದಿಲ್ಲ ಅವರಿಗೆ. ವಶಿಷ್ಠರನ್ನ ಅನುಸರಿಸ್ಬಿಡ್ತಾರೆ. ಅವ್ರು ಹೇಗೆ ಮಾಡ್ತಾರೋ ನಾವು ಹಾಗೆ ಮಾಡ್ತೀವಿ ಅಂತ. ಅವರು ಹೇಗೆ ಮಾಡಬೇಕು, ಇವರಿಗೆ ಹೇಗೆ ಅನುಕೂಲವೋ ಅದನ್ನು ಮಾಡಬೇಕು. ಆದ್ದರಿಂದ ಇಲ್ಲಿ ಅಕೃತ್ಸ್ನವಿದರು ಮಾಡುವಂತಹ ವಿಷಯ ಹೇಗೆ ಅಂದರೆ, ಪ್ರಕೃತಿ ಸಂಸೃಷ್ಟತೆಯ ಪ್ರಕೃತೇ ಗುಣೈ ಯಥಾವಸ್ಥಿತ ಆತ್ಮನಿ ಸಮ್ಮೂಢ ಗುಣಕರ್ಮ ಸುಕ್ರಿಯಾಸ್ವೇವ ಸಜ್ಜಂತೆ. ಇನ್ನು ಯಥಾವಸ್ಥಿತ ಆತ್ಮನಲ್ಲಿ ಅವರಿಗೆ ಜ್ಞಾನ ಪೂರ್ಣವಾಗಿ ಉಂಟಾಗಿಲ್ಲ. ಆದ್ದರಿಂದ ಕ್ರಿಯೆಗಳಲ್ಲಿಯೇ ಆಸಕ್ತಿ ಹೆಚ್ಚು ಅವರಿಗೆ. ನ ತದ್ವಿವಿಕ್ತ ಆತ್ಮಸ್ವರೂಪೇ, ವಿವಿಕ್ತವಾದ ಆತ್ಮಸ್ವರೂಪದ ಧ್ಯಾನ ಮಾಡಬೇಕು ಜ್ಞಾನಯೋಗಿ ಆದವನು. ಆದ್ದರಿಂದ ವಿವಿಕ್ತವಾದ ಆತ್ಮಸ್ವರೂಪ ಜ್ಞಾನ ಮಾಡಬೇಕು. ಜಿತಸ್ವಾಂತೈ ಪರಿಶುದ್ಧ ಆತ್ಮನಿ ಸ್ಥಿತಿ ಅಂತ ಆಳಬಂದಾರು ಗೀತಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ. ಜ್ಞಾನಯೋಗ ಜಿತಸ್ವಾಂತೈ ಪರಿಶುದ್ಧ ಆತ್ಮನಿ ಸ್ಥಿತಿ. ಜ್ಞಾನಯೋಗ ಅಂದರೆ ಏನು? ತಮ್ಮ ಮನಸ್ಸು ಇಂದ್ರಿಯಗಳನ್ನೆಲ್ಲ ಜಯಿಸಿದವರು ಪರಿಶುದ್ಧವಾದ ಆತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ದೃಢವಾಗಿ. ಪರಿಶುದ್ಧವಾದ ಆತ್ಮನಲ್ಲಿ ಪರಿಶುದ್ಧ ಆತ್ಮನಿ ಸ್ಥಿತಿ ಜಿತಸ್ವಾಂತ. ಇದು ಆಳಬಂದಾರ ಗೀತಾರ್ಥ ಸಂಘದಲ್ಲಿ ಹೇಳುವ ಲಕ್ಷಣ ಜ್ಞಾನಯೋಗಕ್ಕೆ. ಆ ರೀತಿ ಅವರಿಗೆ ಜ್ಞಾನ ಉಂಟಾಗಿಲ್ಲ ಇನ್ನು. ಲೋಕದಲ್ಲಿರುವ ಸಾಮಾನ್ಯವಾಗಿ ಮುಮುಕ್ಷುಗಳಿಗೆ ಕರ್ಮಯೋಗದಲ್ಲಿ ಅಧಿಕಾರವಿದೆ, ಕರ್ಮಯೋಗ ಮಾಡಬೇಕು, ಅವರಿಗೆ ಆತ್ಮಾವಲೋಕನ ಮಾಡಿಕೊಂಡು ಮೋಕ್ಷ ಪಡೆದುಕೊಳ್ಳುವ ಇಚ್ಛೆ ಇದೆ ಅವರಿಗೆ. ಆದರೆ ಪರಿಶುದ್ಧ ಆತ್ಮಸ್ವರೂಪದಲ್ಲಿ ಸ್ಥಿತಿ ಅನ್ನೋದು ಉಂಟಾಗಿಲ್ಲ. ಅದು ಪೂರ್ಣವಾಗಿ ಆತ್ಮಜ್ಞಾನ ಬಂದಿಲ್ಲ ಅವರಿಗೆ. ಆದ್ದರಿಂದ ಕರ್ಮಯೋಗದಲ್ಲಿಯೇ ಅಧಿಕಾರ. ಅದರಿಂದ ಗುಣಗಳಿಂದ ಮಾಡುವ ಕರ್ಮಗಳಲ್ಲಿಯೇ ಆಸಕ್ತಿ ಇರುತ್ತೆ ಇನ್ನೂ ಅವರಿಗೆ. ಅದಕ್ಕೆ ಅನುಗುಣವಾಗಿ ಮಾಡ್ತಾ ಇರ್ತಾರೆ. ಕ್ರಮೇಣ ಅವರಿಗೆ ಉಂಟಾಗುತ್ತೆ ಆ ಸ್ಥಿತಿ. ಆ ರೀತಿಯಾಗಿ ಸ್ಥಿತಿ ಉಂಟಾಗಿ ಆತ್ಮಾವಲೋಕನವೂ ಉಂಟಾಗುತ್ತೆ ಕರ್ಮಯೋಗ ಮಾಡೋದ್ರಿಂದ. ಅಕರ್ತೃತ್ವ ಅನುಸಂಧಾನ ಮಾಡ್ಕೊಂಡು 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 ಕ್ರಮೇಣ ಆರಂಭದಲ್ಲಿಯೇ ಕರ್ಮಯೋಗಿಗೆ ಆತ್ಮಜ್ಞಾನ ಇರೋದಿಲ್ಲ. ಅವನಿಗೆ ಅಕರ್ತೃತ್ವಾನುಸಂಧಾನ ಅನ್ನೋದು ಪೂರ್ಣವಾಗಿ ಬಂದಿರೋದಿಲ್ಲ. ಕ್ರಮೇಣ ಹೆಚ್ಚಾಗುತ್ತೆ. ಅದು ಕರ್ಮದಲ್ಲಿಯೇ ಹೆಚ್ಚಿರುತ್ತೆ. ಹೋಗ್ತಾ 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 ಕಾಲಕ್ರಮೇಣ ಅವನಿಗೆ ಕರ್ಮದಲ್ಲಿ ಇದಾಗಿ ಚೆನ್ನಾಗಿ ಜ್ಞಾನ ಉಂಟಾಗಿ ಆತ್ಮಸ್ವರೂಪದಲ್ಲಿ ಮನಸ್ಸು ನಿಲ್ಲೋ ಹಾಗೆ ಆಗುತ್ತೆ. ಆಗ ಆತ್ಮಾವಲೋಕನ ಸಾಧ್ಯವಾಗುತ್ತೆ. ಜ್ಞಾನಯೋಗವು ಅದರಲ್ಲಿ ಅಂತರ್ಗತ. ಹಾಗೆಯೇ ನೇರವಾಗಿಯೇ ಆತ್ಮಾವಲೋಕನ ಮಾಡಿಕೊಳ್ಬಹುದು. ಆದ್ದರಿಂದ ಇಲ್ಲಿ ಅದೆಲ್ಲ ಆ ವಿಷಯವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಶ್ಲೋಕಗಳು ಹೇಳಲ್ಪಡ್ತಿರೋದು. ಗುಣಕರ್ಮಗಳಲ್ಲಿಯೇ ಆಸಕ್ತಿ ಇರುತ್ತೆ ಅವರಿಗೆ. ಅಂದರೆ ಗುಣಗಳಿಂದ ಪ್ರಕೃತಿಯ ಗುಣಗಳಾದ ಸತ್ವಾದಿ ಗುಣಗಳು, ಅವುಗಳ ಕಾರ್ಯವಾದ ಯಾವ್ಯಾವ ಕಾರ್ಯಗಳಿದೆಯೋ ಅದರಲ್ಲಿಯೇ ಅವರಿಗೆ ಆಸಕ್ತಿ ಇರುತ್ತೆ ಅವರಿಗೆ. ಹೋಗ್ತಾ ಹೋಗ್ತಾ ಅದನ್ನೆಲ್ಲ ಜಯಿಸ್ತಾರೆ. ಆರಂಭದಲ್ಲಿ ಒಬ್ಬ ಕರ್ಮಯೋಗಿಯು ಕೂಡ ತಮಸ್ಸು ರಜಸ್ಸು ಇವುಗಳೆಲ್ಲ ಪ್ರಭಾವದಿಂದ ಅವ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಅದನ್ನೇ ನಿರಂತರವಾಗಿ ಕರ್ಮಯೋಗ ಮಾಡ್ತಾ ಇದ್ದರೆ ಕ್ರಮೇಣ ಅವನಿಗೆ ಆತ್ಮಾವಲೋಕನ ಸಿದ್ಧಿಸಬೇಕಾದ್ರೆ ಆತ್ಮಜ್ಞಾನದಲ್ಲಿ ಪರಿಶುದ್ಧವಾದ ಆತ್ಮನ
ಸ್ವರೂಪ ತಿಳಿದು ತಿಳಿದು ಕ್ರಮೇಣವಾಗಿ ಉಂಟಾಗುತ್ತೆ ಸಿದ್ಧಿ. ಆದ್ದರಿಂದ ಇದು ಈ ಶ್ಲೋಕಗಳಲ್ಲಿ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ಅರ್ಥಗಳನ್ನು ಈ ಶ್ಲೋಕಗಳೆಲ್ಲ ಅರ್ಥವಾಗುತ್ತೆ. ಇಲ್ಲಿ ಹೇಳ್ತಿರೋದು ಕರ್ಮಯೋಗ ಜ್ಞಾನಯೋಗ ಅಧಿಕಾರಿಗಳೇ, ಇಬ್ಬರೂ ಮುಮುಕ್ಷುಗಳೇ ಈ ಪ್ರಕರಣದಲ್ಲೆಲ್ಲ ಹೇಳ್ತಾ ಇರೋದು. ಅದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅನುಸಂಧಾನ ಮಾಡಬೇಕು. ಇದನ್ನು ಮುಂದೆ ಈ ವ್ಯಾಖ್ಯಾನವನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳು ತಿಳಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹದ ತರಿತರಾಣಿತನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯಚರಣೋ ಶರಣಂ ಪ್ರಪದ್ಯೆ. ವಿದಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರು ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ